ಅದೃಶ್ಯತಾತ್ಯದ್ಭುತ ರೂಪಮುದ್ವಹಂ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ ಯಸ್ಯಾಃ ಕಟಾಕ್ಷ ಮಾತ್ರೇಣ ಬ್ರಹ್ಮರುದ್ರೇಂದ್ರ ಪೂರ್ವಕಾಃ ಸುರಾ ಸ್ವೀಯ ಪದಾನ್ಯಾಪುಃ ಸಾಲಕ್ಷ್ಮೀರ್ಮೇ ಪ್ರಸೀದತು. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ಈ ಅಧಿಕ ಮಾಸದ ಸಾಯಂಕಾಲದ ಈ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತು ಭಾಗವತದ ಒಂದು ವಿಷಯವನ್ನು ಪ್ರವಚನ ಮಾಡಲಿಕ್ಕೆ ಇಲ್ಲಿನ ಕಾರ್ಯಕ್ರಮದ ಆಯೋಜಕರಾದ ವಿದ್ವಾಂಸರಾದ ಪಂಡಿತ್ ಅನಿರುದ್ಧಾಚಾರ್ಯ ಪಾಂಡ್ರಂಗಿಯವರು ತಿಳಿಸಿದ್ದಾರೆ. ವಿಷಯ ಇರುವುದು ಪ್ರಹ್ಲಾದರಾಜರು ನರಸಿಂಹದೇವರನ್ನು ಸ್ತೋತ್ರ ಮಾಡಿದ್ದು ನರಸಿಂಹಸ್ತುತಿ ಅಂತ. ಭಾಗವತದಲ್ಲಿ ಬರುವಂತಹ ಸಪ್ತಮಸ್ಕಂದದಲ್ಲಿ ಬರುವ ಈ ಸ್ತೋತ್ರ ಸುಮಾರು 42 ಶ್ಲೋಕಗಳಿಂದ ಕೂಡಿರುವಂತಹದ್ದು. ಬಹಳ ದೀರ್ಘವಾದ ಸ್ತೋತ್ರ ಇದು. ಈಗಿರುವಂತಹ ಸಮಯದಲ್ಲಿ ಕೆಲವು ಮಾತುಗಳನ್ನು ಶ್ರೀಪಾದಂಗಳವರ ಮುಂದೆ ಅನುವಾದ ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನರಸಿಂಹದೇವರು ಅಂತ ಹೇಳಿದಾಗ ಅವರ ಚಿಂತನೆಯನ್ನು ಯಾವಾಗಲೂ ಮಾಡ್ತಿರಬೇಕು ಅಂತ ಶಾಸ್ತ್ರದ ವಿಧಿ. ಯಾಕೆ ಅಂದರೆ ನಾವು ಏನೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೊರಟಾಗ ನಮಗೆ ಕಾರ್ಯದಲ್ಲಿ ವಿಘ್ನಗಳು ಬಹಳ ಬರ್ತಿರ್ತದೆ. ಎಷ್ಟು ವಿಘ್ನಗಳು ಬರ್ತಿರ್ತದೆ ಅಂದರೆ ಏನೇ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಹೊರಟು ಕೂಡಲೇ ಮೊದಲು ವಿಘ್ನ ಎದುರಾಗೋದು. ಅದಕ್ಕೆ ಆ ವಿಘ್ನ ಪರಿಹಾರಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ನರಸಿಂಹದೇವರ ಚಿಂತನೆ ಏನು ಮಾಡಬೇಕಂತ. ಕಾರಣ ಏನು, ಯಾತಕ್ಕಾಗಿ ವಿಘ್ನಗಳು ಬರ್ತದೆ ಅಂದರೆ ಜನ್ಮಾಂತರದ ಪಾಪಗಳೇ 2 ರೂಪದಿಂದ ಕಾಡ್ತಿರ್ತದಂತೆ ನಮಗೆ, ಬೇರೆ ಏನಿಲ್ಲ. ಒಂದ ವಿಘ್ನವಾಗಿ ಕಾಡೋದು, ಇಲ್ಲ ಅನಾರೋಗ್ಯವಾಗಿ ಕಾಡೋದಂತೆ. ಜನ್ಮಾಂತರದಲ್ಲಿ ಮಾಡಿರುವಂಥ ಪಾಪಗಳೇ ಈ 2 ರೂಪದಿಂದ ನಮ್ಮನ್ನು ಕಾಡ್ತಾ ಇರುವಾಗ ನಾವು ಇದರಿಂದ ಪರಿಹಾರವಾಗಬೇಕು, ಹೊರಗೆ ಬರಬೇಕು ಅಂತಾದರೆ ಒಂದೇ ಒಂದು ದಾರಿ ನರಸಿಂಹದೇವರ ಉಪಾಸನೆಯನ್ನು ಮಾಡುವುದು, ನರಸಿಂಹದೇವರ ಚಿಂತನೆಯನ್ನು ಮಾಡುವುದು. ಒಂದು ಮಾತಂತಾನೆ, ಕ್ರುದ್ಧಸ್ಯ ಯಸ್ಯ ಕಂಪಂತೆ ತ್ರಯೋ ಲೋಕಾಃ ಸನೇಶ್ವರಾಃ. ಅಲ್ಲೋ, ನಾವು ಸಿಟ್ಟು ಮಾಡಿಕೊಂಡ್ರೆ ಇಡೀ ಜಗತ್ತು ನಡುಗಿ ಹೋಗ್ತದೆ. ಇಂಥದ್ರಲ್ಲಿ ಕಿಂಬಲೋತ್ಯಗಾಹ, ಯಾರ ಬಲ ಇದೆ ಅನ್ನೋದಕ್ಕೆ ಇಷ್ಟು ಹಾರಾಡ್ತಾ ಇದ್ದೀಯ ನೀನು? ಯಾಕಂದರೆ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಯಾರ್ದಾದ್ರೂ ಬಲ ಇರಬೇಕ್ರಿ ಹಿಂದ್ಗಡೆ, ಇಲ್ಲದೇ ಇದ್ದರೆ ಇವನಿಷ್ಟು ಹಾರಾಟ ಮಾಡೋದಿಲ್ಲ. ಹಾಗಿದ್ರೆ ಯಾರ ಬಲ ಇದೆ ಅನ್ನೋದಕ್ಕೆ ಇಷ್ಟು ನೀನು ಹಾರಾಟ ಮಾಡ್ತಾ ಇದ್ದಿ ಅಂತ ಪ್ರಶ್ನೆ ಮಾಡಿದಾಗ ಪ್ರಹ್ಲಾದರಾಜರಂತಾರೆ, ನನಗೆ ಬಲ ಅಲ್ಲ, ನಿನಗೆ ಬಲ ಕೊಟ್ಟವರಿಗೂ ಬಲ ಕೊಟ್ಟವರು ಅವರೇ. ಸವೈ ಬಲಂ ಬಲಿನಾನ್ ಚಾಪರೇಶಾಂ, ಬೇರೆ ಯಾರೂ ಅಲ್ಲ ಅಂತ ತಿಳಿದುಕೊಂಡು ಹೇಳಿದಾಗ ಎಲ್ಲಿದ್ದಾನೆ ಆ ನಿನ್ನ ಸ್ವಾಮಿ ಅಂತ ಕೇಳಿದರೆ ಎಲ್ಲ ಕಡೆಗಳಲ್ಲಿ ಇದ್ದಾನೆ ಎನ್ನುವಂತಹ ವಿಶ್ವಾಸ ಇದೆ ಪ್ರಹ್ಲಾದರಾಜರಿಗೆ. ಕಂಬವನ್ನು ಒಡಿತಾರೆ, ಆ ಕಂಬವನ್ನು ಗುದ್ದುತ್ತಾರೆ, ಸೀಳಿಕೊಂಡು ನರಸಿಂಹದೇವರು ಪ್ರಾದುರ್ಭೂತರಾಗ್ತಾರೆ. ಬಂದಾಗ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹಂ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಹೇಗೆ ನೋಡ್ತಾ ಇದ್ದಾನೆ, ಆಶ್ಚರ್ಯ ಆಯಿತು. ಪ್ರಹ್ಲಾದನಿಗೆ ಒಂದು ಮಾತು ಹೇಳಿದ್ದಂತೆ, ಹಿರಣ್ಯಕಶಿಪು ಕಂಬಕ್ಕೆ ಹೊಡೆದಿದ್ದಾನೆ, ನರಸಿಂಹದೇವರು ಬಂದಿದ್ದಾರೆ, ತಿರುಗಿ ಮಗನ ಕಡೆಗೆ ಹೇಳ್ತಾನಂತೆ, ಪ್ರಹ್ಲಾದ ಥ್ಯಾಂಕ್ಸ್ ಅಂತ ಹೇಳಿದ್ದಂತೆ. ಪ್ರಹ್ಲಾದ ಅಂದ್ಕೊಂಡ ನಮ್ಮಪ್ಪಗೆ ಏನೋ ಆಗಿರಬೇಕು, ಯಾಕಂದರೆ ಎದುರಿಗೆ ಶತ್ರು ಬಂದು ನಿಂತಿದ್ದಾನೆ, ದೇವರು ಬಂದು ನಿಂತಿದ್ದಾನೆ. ಈ ಸಂದರ್ಭದಲ್ಲಿ ಪ್ರಹ್ಲಾದ ಥ್ಯಾಂಕ್ಸ್ ಅಂತ ಹೇಳ್ತಾನಲ್ಲ, ಯಾಕೆ ಅಂತ. ಅದಕ್ಕೆ ಕಾರಣ ಇಷ್ಟೇ, ಈ ಹಿರಣ್ಯಕಶಿಪು ದೇವರನ್ನು ಹುಡುಕಬೇಕು ಅಂತ ಎಲ್ಲ ಕಡೆಗೆ ಹೋಗಿದ್ದಂತೆ. ಎಲ್ಲಾದರೂ ಈ ವಿಷ್ಣು ಸಿಕ್ಕರೆ ಅವನನ್ನು ಹಿಡಿದು ಜಡದು ಹಾಕಬೇಕು ಅಂತ ಭಾರೀ ಪ್ರಯತ್ನ ಮಾಡಿದ್ದಾನೆ. ಒಂದು ಸರ್ತಿ ಹೀಗೆ ಹೋಗಿದ್ದಂತೆ, ವೈಕುಂಠದವರೆಗೆ ಹೋಗಿದ್ದಂತೆ. ಅಲ್ಲೊಂದು ಅಮುಕ್ತ ಪ್ರವೇಶ ಇರ್ತದೆ, ಅಲ್ಲಿ ಭಾಗದವರೆಗೆ ಹೋಗ್ತಾನಂತೆ. ಹೋದಾಗ
ದಾರಿಯಲ್ಲಿ ಒಂದು ನದಿ ಸಿಗ್ತದಂತೆ. ನದಿ ಹತ್ರ ಹೋಗುವಾಗ ಒಬ್ಬ ವಯಸ್ಸಾದ ವ್ಯಕ್ತಿ ಅಜ್ಜ ಅವನೇನೋ ನದಿಯಲ್ಲಿ ಸಂಧ್ಯಾವಂದನೆ ಮಾಡ್ತಾ ಕೂತಿರ್ತಾನಂತೆ. ಈ ಹಿರಣ್ಯಕಶಿಪು ಹೋಗಿ ಅವನನ್ನು ಕೇಳ್ತಾನಂತೆ, ಅಜ್ಜ ಇಲ್ಲೆಲ್ಲೋ ವಿಷ್ಣು ಇರ್ತಾನಂತಲ್ಲ, ಎಲ್ಲಿರ್ತಾನೆ ಅಂತ. ಆ ಅಜ್ಜ ಆ ಕಡೆಗೆ ಮುಖ ಮಾಡಿದವನು, ಸಂಧ್ಯಾವಂದನೆ ಮಾಡ್ತಾ ಇದ್ದಂತೆ ತೋರಿಸಿಕೊಂಡವನು ಕಿವಿ ಕೇಳಿಸದೆ ಇದ್ದಂತೆ ಏನು ಹೇಳಿದೆ ಕೇಳಿಸಿಲ್ಲ ಅಂತಾನೆ. ಅದೇ ಈ ವಿಷ್ಣು ಅಂತ ಇರ್ತಾನಂತಲ್ಲ, ಎಲ್ಲಿದ್ದಾನೆ ಅಂತ ಜೋರಾಗಿ ಕೂಗ್ತಾನಂತೆ. ಅವನು ಸಂಧ್ಯಾವಂದನೆ ಮಾಡ್ತಾ ಇರೋ ಅಜ್ಜ ಆ ಕಡೆಗೆ ಬೆರಳು ಮಾಡ್ತಾನಂತ, ಅಲ್ಲಿ ಹೋಗು ಅಂತ ಹೇಳಿಬಿಡ್ತಾನಂತೆ. ಹಾಗಾದರೆ ಈ ವಿಷ್ಣು ಸಿಕ್ಕ ಅಂತ ಬಹಳ ಉತ್ಸಾಹದಿಂದ ಓಡಿಕೊಂಡು ಹೋಗ್ತಾನೆ ಹಿರಣ್ಯಕಶಿಪು. ಬಾಗಿಲು ತೆರೆದು ನೋಡ್ತಾನೆ, ಅಲ್ಲಿ ಯಾರು ಇರೋದಿಲ್ಲ, ಕೇವಲ ಶೇಷದೇವರು ಮಾತ್ರ ಇರ್ತಾರಂತೆ. ಶೇಷದೇವರಷ್ಟೇ ಇದ್ದಾಗ ಆ ಶೇಷನಿಗೆ ಕೇಳ್ತಾನಂತೆ, ಎಲ್ಲಿದ್ದಾನೋ ಆ ನಿನ್ನ ಹರಿ, ಭಾಳ ಹಾರಾಡ್ತಾನಲ್ಲ, ನಿನ್ನ ಮೇಲೆ ಮಲಗಿರ್ತಾನಲ್ಲ, ಎಲ್ಲಿದ್ದಾನೆ ಅಂತ. 1000 ಮುಖಗಳಿಂದ ಶೇಷದೇವರು ನಗುತ್ತಾರಂತೆ. ವಿಚಾರ ಮಾಡ್ರಿ, ಒಂದು ಮುಖದಿಂದ ನಕ್ಕಾಗಲೇ ನಮಗೆಲ್ಲ ಎಷ್ಟು ಭಯ ಆಗಲಿಕ್ಕಿಲ್ಲ, ಇನ್ನು 1000 ಮುಖಗಳಿಂದ ನಕ್ಕರೆ ಏನಾಗಬೇಡ. ಹಾಗೆ ನಕ್ಕರೆ ಹಿರಣ್ಯಕಶಿಪು ಅಂತಾನಂತೆ, ಯಾಕೆ ನಗ್ತಾ ಇದ್ದೆ ಅಂತ. ಏನಿಲ್ಲ, ಈಗ ಅಡ್ರೆಸ್ ಕೇಳಿದೆಯಲ್ಲ ಎಲ್ಲಿದ್ದಾನೆ ಅಂತ, ಹೇಳಿದ್ನಲ್ಲ ಅವನೇ ವಿಷ್ಣು ಅಂತ ಹೇಳ್ತಾನೆ. ಪಾಪ ಅವನು ಭೇಟಿಯಾಗಿ ಇವನು ಬಂದಿರ್ತಾನೆ, ಅಲ್ಲೇ ನದಿ ದಂಡಿಯಲ್ಲಿ ಕುಳಿತುಕೊಂಡು ಅಲ್ಲಿ ಹೋಗು ಅಂತ ಹೇಳಿ ಇವನು ಟಾಟಾ ಮಾಡಿ ಅವನು ಹೊರಟು ಹೋಗ್ಬಿಟ್ಟಿರ್ತಾನೆ. ಅದಕ್ಕೆ ಈ ಹಿರಣ್ಯಕಶಿಪು ಎಲ್ಲ ಕಡೆಗೆ ಹುಡುಕಿದವನು ಸಿಕ್ಕಿಲ್ಲ. ಆದ್ದರಿಂದ ಈ ಕಂಬ ಒಡೆದುಕೊಂಡು ಬಂದಾಗ ಸಿಕ್ಕನಲ್ಲ ಅಂತ ಬಹಳ ಸಂತೋಷ ಆಯಿತಂತೆ. ಆಗ ಕೊನೆಗೆ ಯುದ್ಧ ಆಗ್ತದೆ. ಯುದ್ಧ ಆದ ಮೇಲೆ ಹಿರಣ್ಯಕಶಿಪುವಿನ ಸಂಹಾರ ಆಗ್ತದೆ. ಸಂಹಾರವಾದ ಮೇಲೆ ಎಷ್ಟು ಸಿಟ್ಟಿತ್ತು ನರಸಿಂಹದೇವರಿಗೆ ಅಂದರೆ, ಆ ಸಿಟ್ಟನ್ನು ಶಾಂತ ಮಾಡಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಿದ್ರಂತೆ. ಭಾಗವತದಲ್ಲಿ ವೇದವ್ಯಾಸ ದೇವರು ಯಾರ್ಯಾರು ಪ್ರಯತ್ನ ಮಾಡಿದ್ದಾರೆ ಅನ್ನೋದನ್ನು ದಾಖಲೆ ಮಾಡಿ ಇಡ್ತಾ ಹೋಗ್ತಾರೆ. ಯಾಕೆಂದರೆ ಸುಮ್ಮನೆ ಏನು ಮಾಡ್ತಿರ್ತೀವಿ ನಾವು ಯಾವಾಗಲೂ, ಅವ್ರು ಬಂದರು, ಇವ್ರು ಬಂದರು, ಇಷ್ಟು ಬಂದರು, ಅಷ್ಟು ಬಂದರು ಅಂತ ಹೇಳಿರ್ತೇವೆ. ಹಾಗೆ ಹೇಳಬಾರ್ದು. ಎಷ್ಟು ಜನ ಇದ್ದರೂ ಹೇಗಿದ್ದರೂ ಎಲ್ಲ ಹೇಳಬೇಕಲ್ಲ. ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ರುದ್ರದೇವರು, ಇಂದ್ರದೇವರು ಯಾರ್ಯಾರು ಬಂದಿದ್ದರೂ ಅವತ್ತಿನ ಸಭೆಯಲ್ಲಿ ಪ್ರತಿಯೊಬ್ಬರೂ ಸ್ತೋತ್ರ ಮಾಡಿದ್ದನ್ನು ದಾಖಲೆ ಮಾಡ್ತಾರೆ. ಯಾರು ಸ್ತೋತ್ರ ಮಾಡಿದರೂ ಪರಮಾತ್ಮನೇನು ಶಾಂತನಾಗುವುದಿಲ್ಲ. ಅವನು ಶಾಂತನಾಗದೇ ಇದ್ದಾಗ ಇನ್ನು ಯಾರನ್ನು ಕರಿಬೇಕು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಏವಂ ಸುರಾದಯ ಸರ್ವೇ ಬ್ರಹ್ಮರುದ್ರ ಪುರಸ್ಸರಾಹ ನೋಪೇತುಂ ಅಶಕನ್ ಮನ್ಯು ಸಂಗ್ರಹಂ ಸುದುರಾಸದಂ. ಯಾಕಷ್ಟು ಸಿಟ್ಟು ಮಾಡಿಕೊಂಡಿದ್ದ ದೇವರು? ಸಿಟ್ಟು ಮಾಡಿಕೊಂಡದ್ದನ್ನು ಕಡಿಮೆ ಮಾಡಿಕೊಳ್ಳಿಲ್ಲ. ಪ್ರಹ್ಲಾದರಾಜರೇ ಬಂದು ಸ್ತೋತ್ರ ಮಾಡುವವರೆಗೂ ಸಿಟ್ಟು ಕಡಿಮೆಯಾಗಲಿಲ್ಲ ಅಂತ ಭಾಗವತದಲ್ಲಿ ತಿಳಿಸಿಕೊಡ್ತಾರೆ. ಯಾಕಷ್ಟು ಸಿಟ್ಟಿತ್ತು? ಅದಕ್ಕೆ ಆಚಾರ್ಯರು ತಮ್ಮ 2 ಗ್ರಂಥಗಳಲ್ಲಿ ಒಂದು ಮಾತನ್ನು ತಿಳಿಸ್ತಾರೆ. ಭಗವಂತನಲ್ಲಿ ದ್ವೇಷ ಮಾಡುವುದು ಹೇಗೆ ತಪ್ಪೋ ಹಾಗೆ ಭಗವದ್ಭಕ್ತರಲ್ಲಿ ದ್ವೇಷ ಮಾಡುವುದು ಅಷ್ಟೇ ಅಪರಾಧ. ವಿಚಿತ್ರ ಏನು ಅಂದರೆ, ಭಗವದ್ಭಕ್ತರಲ್ಲಿ ಮಾಡಿದ ದ್ವೇಷ ಭಗವಂತನಲ್ಲಿ ಮಾಡುವ ದ್ವೇಷಕ್ಕೆ ಕೊನೆಗೊಳ್ಳುತ್ತದಂತೆ. ಅದು ನಾವು ಅಂದ್ಕೊಂಡಿದ್ದೇವೆ, ನಾವೇನು ಭಗವಂತನ ಬಗ್ಗೆ ಏನು ಮಾತಾಡಿಲ್ಲ, ಅವನ ಪಾಡಿಗೆ ಅವನಿದ್ದಾನೆ, ನಮ್ಮ ಪಾಡಿಗೆ ನಾವು ಪೂಜೆ ಮಾಡ್ಕೊಂಡಿದ್ದೀವಿ, ಭಗವದ್ಭಕ್ತರಿಗೆ ಏನಾದರೆ ಅಂದರೆ ಏನಾಗಬೇಕಾಗಿದೆ ಅಂತ. ಶ್ರೀಮದಾಚಾರ್ಯ ಅಂತಾರೆ, ತದ್ಭಕ್ತ ದ್ವೇಷ ಏವಚ. ಭಗವದ್ಭಕ್ತರಲ್ಲಿ ಮಾಡುವಂತಹ ದ್ವೇಷವು ಭಗವಂತನಲ್ಲಿಯ ದ್ವೇಷವೇ ಆಗಿ ಉಳ್ಕೊಳ್ತದಂತೆ. ಕೊನೆಗೆ ಆಚಾರ್ಯರು ಒಂದು ಮಾತು ಹೇಳ್ತಾರೆ, ಅನುವ್ಯಾಖ್ಯಾನದಲ್ಲಿ ಹೇಳುವಾಗ, ಭಕ್ತಿ ದೋಷೋ ಹ್ಯಸೌ ಎನ್ನ ತದ್ಭಕ್ತೇಶ್ವಪಿ ಭಕ್ತಿಮಾನ್. ನಾವು ಭಕ್ತಿಯನ್ನು ಮಾಡ್ತಿರ್ತೇವೆ ಅಂತ ತಿಳ್ಕೊಂಡಿದ್ದೇವೆ, ನಮ್ಮ ಭಕ್ತಿಯಲ್ಲಿ ಒಂದು ದೋಷ ಇರ್ತದಂತೆ. ಯಾವ ದೋಷ ಅಂದರೆ, ಭಗವಂತನಲ್ಲಷ್ಟೇ ಭಕ್ತಿ ಮಾಡಬಾರ್ದು, ಭಗವದ್ಭಕ್ತರಲ್ಲೂ ಭಕ್ತಿಯನ್ನು ಮಾಡಬೇಕು. ಆಗ ಮಾತ್ರ ಆ ಭಕ್ತಿ ಪೂರ್ಣ ಅಂತ ಕರೆಸಿಕೊಳ್ಳುವುದು. ಎಷ್ಟು ಸಿಟ್ಟು ತೋರಿಸಿಕೊಂಡಿದ್ದಾನೆ ಅಂದರೆ, ಜಗತ್ತಿಗೆ ತೋರಿಸಿದ್ದಂತೆ, ನನ್ನ ಭಕ್ತರನ್ನು ಯಾರು ದ್ವೇಷಿಸ್ತಾರೆ, ಯಾರು ಹಿಂಸಿಸ್ತಾರೆ, ಅವರ ಮೇಲೆ ನಾನು ಎಷ್ಟು ಸಿಟ್ಟು ಮಾಡಿಕೊಳ್ತೇನೆ ಅಂತ ತೋರಿಸಿಕೊಳ್ಳಿಕ್ಕೆ ಹೀಗೆ ಮಾಡಿದ್ದಂತೆ. ಎಲ್ಲರೂ ಸ್ತೋತ್ರ ಮಾಡಿದರೂ ಸಮಾಧಾನ ಆಗಲಿಲ್ಲ. ಕೊನೆಗೆ ಬ್ರಹ್ಮದೇವರು ಎಲ್ಲ ದೇವತೆಗಳು ಸೇರಿ ಲಕ್ಷ್ಮೀದೇವಿಯನ್ನು ಕರೆದ್ರಂತೆ. ಅಮ್ಮ, ನೀನಾದರೂ ಬಾ, ಬಂದು ನಿನ್ನ ಮನೆಯವರನ್ನ ಸಮಾಧಾನಗೊಳಿಸು ಅಂತ. ವೇದವ್ಯಾಸ ದೇವರು ಭಾಗವತದಲ್ಲಿ ಸ್ವಲ್ಪ ಕಥೆಯನ್ನು ಬರೆದು ಇನ್ನೊಂದು ಸ್ವಲ್ಪ ಕಥೆಯನ್ನು ಪದ್ಮಪುರಾಣದಲ್ಲಿ ಬರೆದು ಬಿಟ್ಟಿದ್ದಾರೆ. ಏನು ಮಾಡಬೇಕು ಅಂದರೆ, ಯಾರು ಓದೋವರು ಇದ್ದೀರಿ ಅವರು ಭಾಗವತವನ್ನು ಓದ್ರಿ, ಪದ್ಮಪುರಾಣವನ್ನು ಓದ್ರಿ, ಎಲ್ಲ ಪುರಾಣಗಳನ್ನು ಓದಿದಾಗ ಮಾತ್ರ ಒಂದು ಕಥೆ ನಿಮಗೆ ಅರ್ಥ ಆಗಬೇಕು ಅಂತ. ಲಕ್ಷ್ಮೀದೇವಿಯನ್ನು ಕರೆಸಿದ್ರಂತೆ. ಅವರಲ್ಲಿ ಇದ್ದಿದ್ದಿಲ್ಲ. ಹೇಗೆ ಕರೆಸಿದ್ರು? ಕರಿಬೇಕಾದ್ರೆ ಪ್ರಾರ್ಥನೆ ಮಾಡಿಕೊಳ್ಬೇಕು ಲಕ್ಷ್ಮೀದೇವಿಯನ್ನು. ಯಾವ ಮಂತ್ರದಿಂದ ಅವಳನ್ನು ಕರೆದ್ರು, ಅವಳು ಬಂದ್ಲೋ ಇಲ್ಲೋ, ಬಂದ ಮೇಲೆ ಏನಾಯಿತು ಅಂತ ಕೇಳಿದರೆ, ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳುವಾಗ ಇಷ್ಟೇ ಹೇಳಿದ್ದಾರೆ, ಸಾಕ್ಷಾತ್ ಶ್ರೀ ಪ್ರೇಷಿತ ದೇವೈಹಿ ದೃಷ್ಟ್ವಾ ತನ್ನ ಮಹದದ್ಭುತಂ ಅದೃಷ್ಟಾಶ್ರತಪೂರ್ವತ್ವಾತ್ ಸಾನೋಪೇಯಾಯ ಶಂಕಿತ ಅಂತ.
ಲಕ್ಷ್ಮೀದೇವಿಯನ್ನು ಕರೆದಲು. ಲಕ್ಷ್ಮೀದೇವಿ ಬಂದಿದ್ದಾಳೆ. ನರಸಿಂಹದೇವರನ್ನ ನೋಡಿದ್ರಂತೆ. ಇಷ್ಟೇ ಕೆಲಸ ಇಲ್ಲಿ ಇದ್ದದ್ದು. ಆದರೆ ವೇದವ್ಯಾಸ ದೇವರು ಪದ್ಮಪುರಾಣದಲ್ಲಿ ಹೇಳುವಾಗ ಸ್ವಲ್ಪ ವಿಶೇಷ ಹೇಳುತ್ತಾರೆ. ಶುಕಾಚಾರ್ಯರಾಗಿ ಇಷ್ಟೇ ಹೇಳಿದ ಇವರು ಮೂಲ ರೂಪದಲ್ಲಿ ರುದ್ರದೇವರಾಗಿದ್ದಾಗ ಪಾರ್ವತೀ ದೇವಿ ಹತ್ರ ಇನ್ನೊಂದು ಸ್ವಲ್ಪ ಹೆಚ್ಚಿನ ವಿಷಯ ಮಾತಾಡಿದ್ರಂತೆ. ಅಲ್ಲಿ ಹೆಂಡತಿ ಹತ್ರ ಹೇಳ್ತಿದ್ದಾರೆ, ಇಲ್ಲಿ ಪರೀಕ್ಷಿತ ರಾಜರ ಶಿಷ್ಯನ ಹತ್ರ ಹೇಳ್ತಿದ್ದಾರೆ. ಎರಡೂ ಪಾತ್ರಗಳು ಅವರದ್ದೇ. ಮೂಲ ರೂಪದಲ್ಲಿ ರುದ್ರದೇವರು, ಅವತಾರದಲ್ಲಿ ಶುಕಾಚಾರ್ಯರು. ಎರಡೂ ಕಡೆಗೂ ರುದ್ರದೇವರೇ ಇದ್ದರೂ ಕೂಡ ಶಿಷ್ಯನಿಗೆ ಹೇಳುವಾಗ ವಿಷಯವನ್ನು ಸ್ವಲ್ಪ ಕಡಿಮೆ ಹೇಳಿ ಹೆಂಡತಿ ಹತ್ರ ಹೇಳುವಾಗ ಮಾತ್ರ ಹೆಚ್ಚು ವಿಷಯ ಹೇಳ್ತಾರಂತೆ. ಅಂತೂ ಲೋಕರೂಢಿ ಏನು ವ್ಯತ್ಯಾಸ ಆಗಲಿಲ್ಲ. ಗಂಡ ಹೆಂಡತಿ ಹತ್ರ ಎಲ್ಲ ಹೇಳ್ಕೋತಾನ ಅಂಬೋದು ಹಾಗೆ ಉಳ್ಕೊಳ್ತು ಕೊನೆವರೆಗೂ. ಅಲ್ಲೂ ರುದ್ರದೇವರಿಗೂ ಬಿಡಲಿಲ್ಲ, ಇಲ್ಲೂ ಲೋಕದಲ್ಲೂ ಬಿಡಲಿಲ್ಲ. ಏನು ಹೇಳಿಕೊಂಡ್ರು ಅಂದರೆ, ಎಲ್ಲ ದೇವತೆಗಳು ಸೇರಿ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ ಎನ್ನುವಂತಹ ಶ್ರೀಸೂಕ್ತವನ್ನು ಹೇಳಿದ್ರಂತೆ. ಇದನ್ನು ಉಮಾಮಹೇಶ್ವರ ಸಂವಾದದಲ್ಲಿ ಪದ್ಮಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಸ್ವತಃ ರುದ್ರದೇವರಂತಾರೆ, ನಾವೆಲ್ಲರೂ ಏಕಕಂಠದಿಂದ ಶ್ರೀಸೂಕ್ತವನ್ನು ಹೇಳಿದಾಗ ಆ ಶ್ರೀಸೂಕ್ತದಿಂದ ಪ್ರಾರ್ಥನೆಗೆ ಒಳಗಾದ ಮಹಾಲಕ್ಷ್ಮೀ ದೇವಿ ಪ್ರಾದುರ್ಭೂತಳಾದ್ಲಂತೆ. ನರಸಿಂಹದೇವರಷ್ಟೇ ಕಾಣಿಸಿಕೊಂಡಿದ್ರು, ಲಕ್ಷ್ಮೀದೇವಿ ಇದ್ದಿದ್ದಿಲ್ಲ. ಯಾಕೆಂದರೆ ಈ ಗದ್ದಲದಲ್ಲಿ ಅವಳು ಬಿದ್ದಿದ್ದಿಲ್ಲ. ನೀವಿಷ್ಟಕ್ಕೆ ನೀವು ಮಾಡ್ಕೊಳ್ರಿ ಅಂತ ಬಿಟ್ಟು ಹೋಗಿಬಿಟ್ಟಿದ್ಲು. ಯಾವಾಗ ಇವರಿಗೆಲ್ಲ ಸಮಾಧಾನ ಮಾಡಲಿಕ್ಕೆ ಆಗಲಿಲ್ಲ, ಅವಳನ್ನ ಕರೆಸಬೇಕಾಯಿತು. ಆಗ ಶ್ರೀಸೂಕ್ತವನ್ನು ಹೇಳಿ ಕರೆಸಿದ್ರಂತೆ. ಬಂದು ನಿಂತ್ಕೊಂಡ್ಲು. ಭಾಗವತದಲ್ಲಿ ಇನ್ನೊಂಚೂರು ಚಮತ್ಕಾರ ಮಾಡ್ತಾರೆ. ಲಕ್ಷ್ಮೀದೇವಿ ಹೇಳಿದ್ರಂತ, ನೋಡುವ ನಿನ್ನ ಗಂಡ ಭಾಳ ಸಿಟ್ಟು ಮಾಡ್ಕೊಂಡು ನಾನು ಏನು ಮಾಡ್ತೀನಿ ನೋಡು ಅಂತ ತಿಳ್ಕೊಂಡು. ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಿದ್ರೆ ಅಗ್ದಿ ಸರಳ್ರಿ. ಆಕಿ ನೋಡಿಲ್ಲಂತ ನರಸಿಂಹದೇವ್ರನ್ನ. ಇವ ನನ್ನ ಗಂಡ ಅಲ್ಲ ಅಂತ ಹೇಳ್ಬಿಟ್ಲಂತ ಸ್ವಚ್ಛಾಕಿ. ಯಾಕಂತ ಕೇಳಿರಂತ ಎಲ್ಲ ದೇವತೆಗಳು, ಅಲ್ಲ ಇಷ್ಟೊತ್ತಿನಿಂದ ನಮ್ಮ ಮನೆಯವ್ರು ಅಂತ ಎಲ್ಲ ಅಂತಿ, ನಮ್ಮ ಗಂಡ ಅಲ್ಲ ಅಂತ ಹೇಳಿ ಮತ್ತೆ ಅಂದ್ರೆ, ಎಂದೂ ನನ್ನ ಗಂಡ ಇಷ್ಟು ಸಿಟ್ಟು ಮಾಡ್ಕೊಂಡಿದ್ದ ನೋಡಿಲ್ಲ ನಾನು ಅಂತ ಹೇಳ್ಬಿಟ್ರಂತ. ಯಾಕಂದ್ರೆ ಗಂಡಂದ್ರು ಇಡೀ ಜಗತ್ತಿನಾಗ ಸಿಟ್ಟು ಮಾಡ್ಕೊಳ್ತಿರ್ತಾರೆ ರೀ, ಹೆಂಡತಿ ಮುಂದೆ ಮಾತ್ರ ಶಾಂತ ರೀತಿಯಿಂದ ಇರ್ತಾರೆ. ಯಾಕಂದ್ರೆ ಶಾಂತಾಬಾಯಿ ಗಂಡ ಅಂತ ಆಗಿಬಿಟ್ಟಿರ್ತಾರೆ. ಅವಾಗ ಅವ್ರು ಏನೂ ಮಾಡ್ಲಿಕ್ಕೆ ಬರಂಗಿಲ್ಲ ರೀ. ಒಬ್ಬ ಹಿಂಗೆ ಅಡ್ಡಾಡ್ತಿದ್ದಂತ, ರೋಡ್ನಾಗೆಲ್ಲ ಅಡ್ಡಾಡೋ ಕಾಲಕ್ಕೆ ಹೇಳ್ಬೇಕಂತ, ನಾನೇನು ತಿಳ್ಕೊಂಡು ಸಿಂಹ ಸಿಂಹ ಅಂತ ಹೇಳ್ಕೊಂಡು ಅಡ್ಡಾಡ್ತಿದ್ದಂತ. ಎಲ್ಲರೂ ಕೇಳಿ ಗೊತ್ತಿತ್ರಿ ಅವನ ಪೌರುಷ ಎಷ್ಟು ಅಂತ ಗೊತ್ತಿತ್ರಿ. ನಾನು ಸಿಂಹ ಸಿಂಹ ಅಂತ ಹೇಳ್ಕೊತಿದ್ನಂತ. ಅದಕ್ಕೆ ಬಾಜಕಿದ್ದ ಒಬ್ಬ ಹೇಳಿದ್ನಂತ, ಕರೆಕ್ಟು ನೀ ಸಿಂಹ, ಅದಕ್ಕೆ ಮನೆಯೊಳಗೊಬ್ಬಕ್ಕೆ ದುರ್ಗಾದೇವಿನ ಕೂಡ್ಸೀವಿ ನಿನ್ನ ಮೇಲೆ ಕೂಡ್ಲಿಕ್ಕೆ ಅಂತ ಹೇಳಿದ್ನಂತವ. ಹಂಗೆ ನಾವೆಲ್ಲ ಎಷ್ಟೇ ಹಾರಾಡಿದ್ರು ಸಹಿತ ಕೊನೆಯಲ್ಲಿ ಹೆಂಡತಿ ಹತ್ರ ಶರಣಾಗತರಾಗಬೇಕು. ಇಲ್ಲಿ ಹೇಳಿದ್ರಂತೆ ರುದ್ರದೇವರು ಉಮಾದೇವಿ ಮುಂದೆ, ನೋಡು ಲಕ್ಷ್ಮೀದೇವಿ ಹೇಳಿಲ್ಲಂತೆ, ಇವ್ರು ನಮ್ಮ ಮನೆಯವರು ಅಲ್ಲವೇ ಅಲ್ಲ, ಇಷ್ಟು ಸಿಟ್ಟು ಮಾಡ್ಕೊಂಡದ್ದೇ ನೋಡಿಲ್ಲ ನಾನು ಅಂತ. ಯಾಕೆ ಹಾಗೆ ಹೇಳಿದರು ಅಂದರೆ, ಭಾಗವತದ ತಾತ್ಪರ್ಯದಲ್ಲಿ ಆಚಾರ್ಯ ಅಂತಾರೆ, ಈ ಅವತಾರ ಬಂದದ್ದು ಯಾರ ಸಲುವಾಗಿ? ಲಕ್ಷ್ಮೀದೇವಿ ಸಲುವಾಗಿಯೋ ಪ್ರಹ್ಲಾದರಾಜರ ಸಲುವಾಗಿಯೋ? ನಾವೇನು ಮಾಡ್ತಿರ್ತೀವಿ, ಕಥೆ ಉದ್ದಕ್ಕೆ ಹೊಂಟ್ಬಿಟ್ಟಿರ್ತದೆ ರೀ, ಹಿಂಗೆ ಹೋಗ್ತಿರ್ತದೆ, ಮಧ್ಯಕ್ಕೆ ಏನೂ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ತಿರಂಗಿಲ್ಲ, ಸುಮ್ಮ ಹೊಂಟದ ಕಥೆ ಹೋಗಲಿ ಅಂತ ಬಿಟ್ಬಿಟ್ಟಿರ್ತೀವಿ. ಮಧ್ಯದಲ್ಲಿ ಪ್ರಶ್ನೆ ಮಾಡಿಕೊಳ್ಬೇಕು. ಈ ನರಸಿಂಹದೇವರ ಅವತಾರ ಆದದ್ದು ಪ್ರಹ್ಲಾದರಾಜರಿಗೋಸ್ಕರ ಹೊರತಾಗಿ ಲಕ್ಷ್ಮೀದೇವಿಗೋಸ್ಕರ ಅಲ್ಲ. ಯಾಕೆ ಅಂದರೆ ಅವಳು ಸಮನ, ದೇಶತಃ ಕಾಲತಃ ಸಮಾನರಾಗಿರುವಂಥ ಲಕ್ಷ್ಮೀದೇವಿ ಭಗವಂತನ ಈ ರೂಪವನ್ನು ನೋಡಿ ಆಗಿದೆ. ಅವಳೇನು ನೋಡಿಲ್ಲ ಅಂತಲ್ಲ, ಹೇಳುವಾಗ ಹಾಗೆ ಹೇಳ್ತಾಳೆ, ನಾ ಈ ರೂಪವನ್ನೇ ನೋಡಿಲ್ಲ, ನನಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಹೇಳ್ತಾಳೆ. ಲಕ್ಷ್ಮೀದೇವಿ ಸದಾ ಭಗವದ್ ರೂಪಗಳನ್ನು ಕಂಡವಳೇ ಇದ್ದಾಳೆ. ಅಂಥವಳು ನನಗೋಸ್ಕರ ಬಂದಿಲ್ಲ, ಇವನು ಬ್ರಹ್ಮದೇವರಿಗೂ ಗೊತ್ತಿತ್ತು ಇದು ಬಂದದ್ದು ಪ್ರಹ್ಲಾದರಾಜರಿಗೋಸ್ಕರ ಅಂಥೇಳಿ. ಇಬ್ಬರೂ ಹಿಂದೆ ಸರಿತಾ ಇದ್ದಾರೆ. ಆಗ ಪ್ರಹ್ಲಾದರಾಜರು ಮುಂದೆ ಬಂದು ನರಸಿಂಹದೇವರನ್ನ ಸ್ತೋತ್ರ ಮಾಡಿ ಶಾಂತಗೊಳಿಸಿದರು ಅಂತ. ಇಲ್ಲೊಂದು ಆಚಾರ್ಯರು ಜಿಜ್ಞಾಸೆಯನ್ನೇ ಎತ್ತಿಕೊಳ್ಳುತ್ತಾರೆ. ದೇವರಿಗೆ ಸಿಟ್ಟು ಸಿಟ್ಟು ಅಂತ ಇಷ್ಟೆಲ್ಲ ಹೇಳ್ತಿರ್ತೀರಿ, ಪ್ರತಿ ಸಾರ್ತಿ ನೀವು ಭಾಗವತ ಕೇಳುವಾಗ ಪುರಾಣ ಕೇಳುವಾಗೆಲ್ಲ ನರಸಿಂಹದೇವರು ಭಾಳ ಸಿಟ್ಟು ಮಾಡಿಕೊಂಡಿದ್ದರು ಅಂತ ಹೇಳಿರ್ತೇವೆ. ನಿಜವಾಗಿಯೂ ಸಿಟ್ಟು ನರಸಿಂಹದೇವರಲ್ಲಿ ಇತ್ತ? ಯಾಕೆ ಅಂದರೆ ನಾವೆಲ್ಲ ಏನು ಮಾಡಿಬಿಡ್ತೇವೆ, ಪುರಾಣದ ವಾಕ್ಯಗಳನ್ನು ಉದಾಹರಣೆ ಮಾಡಿಬಿಟ್ಟು ಸರಳವಾಗಿ ನಮ್ಮ ಮೈ ಮೇಲೆ ಅದು ನಿಲುಕಬಾರ್ದು ಅನ್ನೋದಕ್ಕೆ, ಇಳಿಬಾರ್ದು ಅನ್ನೋದಕ್ಕೆ ಝಾಡಿಸ್ಬಿಡ್ತೀವಿ. ದೇವರಲ್ಲಿ ಸಿಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಸಿಟ್ಟು ಅನ್ನೋದೊಂದು ದೋಷ ಅಂತ ಹೇಳಿ ಸುಲಭವಾಗಿ ಕೈ ಜಾಡಿಸಿಕೊಂಡು ಬಿಡ್ತೇವೆ. ದೇವರಲ್ಲಿ ದೋಷ ಇಲ್ಲ, ಆದ್ದರಿಂದ ಸಿಟ್ಟು ಎನ್ನುವ ದೋಷವೂ ಇಲ್ಲ ಅಂತ ಹೇಳಿ ಕೈ ಜಾಡಿಸಿಕೊಳ್ಳುವರು ನಾವು. ಆದರೆ ಆಚಾರ್ಯರು ಮಾತ್ರ ಹೀಗೆ ಹೇಳುವುದಿಲ್ಲ. ಕಾರ್ಯಕಾರಣ ಸಂಬಂಧವನ್ನು ಕೊಡ್ತಾರೊಂದು. ಯಾವಾಗಲೂ ಒಂದು ಬರಬೇಕಾದ್ರೆ ಅದಕ್ಕೊಂದು ಕಾರಣ ಇರಬೇಕು, ಅದು ಆದ ಮೇಲೆ ಒಂದು ಕಾರ್ಯ ಅಂತಿರ್ತದೆ. ಈಗ ಉದಾಹರಣೆಗೆ ನಾವೊಂದು ಕುಂಬಾರ ಮಾಡುವಂಥ ಒಂದು ಗಡಿಗೆಯನ್ನು ತೆಗೆದುಕೊಂಡ್ರೆ, ಆ ಗಡಿಗೆ ಮಾಡಿದ ಮೇಲೆ ಅದರಿಂದ ನೀರು ತರೋದು, ಅನ್ನವನ್ನು ಮಾಡೋದು, ಅಥವಾ ಇನ್ನೇನೋ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಬರಬೇಕು. ಮೊದಲಿಗೆ ಕುಂಬಾರನ ಕಡೆಗೆ ದಂಡ, ಚಕ್ರ, ಮಣ್ಣು ಎಲ್ಲ ಇದ್ದಾಗ ಗಡಿಗೆ ಮಾಡಲಿಕ್ಕೆ ಬರ್ತದೆ. ಇದು ಕಾರಣ, ಅದನ್ನು ಕಾರ್ಯ ಅಂತ ಕರೀತಾರೆ. ಆಚಾರ್ಯರು
ದೇವರಲ್ಲಿ ಸಿಟ್ಟು ಇದೆಯಾ ಅಂತ ಕೇಳುವುದಕ್ಕೆ ಈ ಕಾರ್ಯಕಾರಣ ಸಂಬಂಧವನ್ನು ತೋರಿಸ್ತಾ ಇದ್ದಾರೆ. ಯಾವ ವ್ಯಕ್ತಿ ಸಿಟ್ಟು ಮಾಡಿಕೊಳ್ತಾನೆ ಹೇಳಿ ನೋಡಂತೆ? ಸಾಮಾನ್ಯವಾಗಿ ಸಿಟ್ಟು ಮಾಡಿಕೊಳ್ಳುವನು ಯಾರು ಅಂದರೆ 2 ದೌರ್ಬಲ್ಯ ಇರಬೇಕು ಅವನಲ್ಲಿ. 2 ದೌರ್ಬಲ್ಯ ಇದ್ದಾಗ ಮಾತ್ರ ಸಿಟ್ಟು ಮಾಡಿಕೊಳ್ತಾನೆ. ಒಂದು ಅಶಕ್ತನಾಗಿರಬೇಕು, ಇಲ್ಲ ಅಜ್ಞಾನಿಯಾಗಿರಬೇಕು. ಅಶಕ್ತ ಅಥವಾ ಅಜ್ಞಾನಿಯಾಗದೇ ಇದ್ದರೆ ಅವನು ಸಿಟ್ಟು ಮಾಡಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಪ್ರಾಯ ನಿಮ್ಮಲ್ಲೂ ಹಾಗಿರಬಹುದೇನೋ, ನಮ್ಮಲ್ಲಿ ಉತ್ತರ ಕರ್ನಾಟಕದಾಗ ಒಂದು ಗಾದಿ ಮಾತದ್ರಿ. ಏನು ಗಾದಿ ಮಾತದ ಅಂದರೆ, ದೇವರ ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳು ಘಂಟಿ, ಹಲಗಾರತಿ, ನೀಲಾಂಜನ ಇವೆಲ್ಲ ಏನಾದರೂ ಸ್ವಲ್ಪ ಅಂಕ ಡೊಂಕ ಆಗಿದ್ವು ಅಂದರೆ ಅದಕ್ಕೆ ಏನು ಕಾರಣ ಅಂತ ಪ್ರಶ್ನೆ ಅಷ್ಟೇ, ಬೇರೆ ಏನಿಲ್ಲ. ಅದು ಹಲಗಾರತಿ ಯಾಕೆ ಡೊಂಕ ಆಗ್ಯದ, ನೀಲಾಂಜನ ಯಾಕೆ ಡೊಂಕ ಆಗ್ಯದ ಅಂದರೆ, ಅಪ್ಪ ಮಡಿಲಿ ಕೂತಾನ, ಮಗ ಮೈಲ್ಗಿಲಿದ್ದಾನ, ಮಂತ್ರ ಅನ್ಲಿಕ್ಕೆ ಹೇಳ್ಯಾನ, ಇವ ತಪ್ಪು ಮಂತ್ರ ಅನ್ಲಿಕ್ಕತ್ತಾನ, ಅಪ್ಪಗರ ಸಿಟ್ಟು ಬಂದದ. ಸಿಟ್ಟು ಬಂದ ಅಪ್ಪ ಮಗನ ಮೇಲೆ ಏನು ಮಾಡ್ಬೇಕು ಹೇಳಿ ನೋಡಂತೀವಿ. ಮಡಿಲಿರ್ತಾನ, ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲ ವರಪ್ರಸಾದಗಳು ಹಲಗಾರ್ತಿ, ಘಂಟಿ, ಜಾಗಂಟಿ, ನೀಲಾಂಜನ ಅಷ್ಟು ಒಗಿತಿರ್ತಾನ್ರಿ. ಒಗದಾಗ ಎಷ್ಟು ಚಂದ ಬಿದ್ದಿರ್ತಾವ ಗುರುತುಗಳು ಅಂದರೆ, ಮಗನ ಮೈ ಮೇಲೆ ಕಲೆ ಬಿದ್ದಿರ್ಬೇಕು, ಇಲ್ಲ ಘಂಟಿ ಜಾಂಟಿ ನೀಲಾಂಟಿ ಅದ್ರೊಳಗೆ ಕಾಣಿಸ್ತಿರ್ಬೇಕು. ಇವೆದರದ್ದು ಅಂದರೆ ಸಿಟ್ಟು ಮಾಡ್ಕೊಂಡದ್ದು ಅಂತ. ಯಾಕೆ? ದೌರ್ಬಲ್ಯ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನನ್ನ ಕಡೆಯಿಂದ ಅಂತ. ಹಾಗಾದರೆ ನಾನು ಯಾಕೆ ಸಿಟ್ಟು ಮಾಡ್ಕೊಳ್ತೀನಿ ಅಂದರೆ, ನನ್ನ ಹತ್ರ ದೇಹತಃ ಬಲ ಇಲ್ಲ. ಎರಡನೆಯದ್ದು, ಮಾನಸಿಕವಾಗಿ ದುರ್ಬಲನಾಗಿದ್ದೇನೆ ನಾನು, ಬುದ್ಧಿ ಅಜ್ಞಾನ. ಹಾಗಾಗಿ 2 ಇದ್ದಾಗ ಮಾತ್ರ ಸಿಟ್ಟು ಬರ್ತದೆ. ಇದು 2 ಕಾರಣ ಆಯಿತು. ಸಿಟ್ಟು ಬಂದ ಆದಮೇಲೆ ಏನಾಗ್ತದೆ ನೋಡ್ರಿ, ಗಂಡ ಹೆಂಡತಿ ಮನ್ಯಾಗ ಜಗಳಾಡಿರ್ತಾರಂತ ಇಟ್ಕೊಳ್ರಿ, ಸಿಟ್ಟು ಬಂದುಬಿಟ್ಟಿರ್ತದೆ. ಇವ್ರ ಬೈ ಇವ್ರ ಬೈ ಎಲ್ಲ ಮುಗಿದ ಆದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನೋಡ್ಬೇಕ್ರಿ, ಎಲ್ಲ ಶಾಂತ ಆಗಿರ್ತಲ್ಲ, ಇಬ್ಬರು ಅತ್ಕೋತ ಕೂತಿರ್ತಾರೆ. ಯಾಕಾರ ಸಿಟ್ಟು ಮಾಡ್ಕೊಂಡ್ವು ಏನು ಅಂತ ತಿಳ್ಕೊಂಡು ಇಬ್ಬರು ಅತ್ಕೋತ ಕೂತಿರ್ತಾರೆ. ಅಂದ್ರೆ ಸಿಟ್ಟಿನ ಕಾರ್ಯ ದುಃಖ, ಸಿಟ್ಟಿನ ಕಾರಣ ಅಜ್ಞಾನ ಅಥವಾ ದೌರ್ಬಲ್ಯ. ಈಗ ಆಚಾರ್ಯ ಅಂತಾರೆ, ಕಾರ್ಯಕಾರಣ ಸಿಕ್ತಲ್ಲ, ಹಾಗಾದರೆ ದೇವರಲ್ಲಿ ಬರ್ರಿ. ದೇವರಲ್ಲಿ ಕಾರಣವೆನಿಸಿರುವಂತಹ ಅಜ್ಞಾನವಾಗಲಿ ಅಥವಾ ಇದು ದೌರ್ಬಲ್ಯ ಅಶಕ್ತಿಯಾಗಲಿ ಇದೆಯಾ ಅಂತ ನೋಡ್ರಿ. ದೇವರಲ್ಲಿ ಅಜ್ಞಾನ ಮತ್ತು ಅಶಕ್ತಿ ಎರಡೂ ಇಲ್ಲದೆ ಇದ್ದದ್ರಿಂದಾಗಿ ಅದಾಗಬೇಕಾದ ಸಿಟ್ಟಿನ ಕಾರಣಗಳಿಲ್ಲ. ಸಿಟ್ಟು ಆದ ಮೇಲೆ ಬರಬೇಕಾದದ್ದೇನು? ದುಃಖ ಅವನಲ್ಲಿಲ್ಲ. ಯಾಕೆ? ಸದಾ ಸುಖಿಯಾಗಿದ್ದಾನೆ. ಹಾಗಾದರೆ ಸಿಟ್ಟಿನ ಕಾರ್ಯವಾದ ದುಃಖವೂ ಇಲ್ಲ, ಸಿಟ್ಟಿನ ಕಾರಣವಾಗಿರುವಂತಹ ಅಜ್ಞಾನ ಮತ್ತು ದೌರ್ಬಲ್ಯಗಳು ಇಲ್ಲ. ಹೀಗಾಗಿ ದೇವರಲ್ಲಿ ಸಿಟ್ಟು ಬರಲಿಕ್ಕೆ ಕಾರಣ ಇಲ್ಲ ಅಂತ ಸ್ತೋತ್ರ ಮಾಡ್ತಾರೆ. ಎಲ್ಲಿ ಅಂದರೆ, ಒಂದು ಚಿಕ್ಕ ಗ್ರಂಥ ಮಾಯಾವಾದ ಖಂಡನ ಅಂತ ಒಂದು ಚಿಕ್ಕ ಗ್ರಂಥ, ಶ್ರೀಮದಾಚಾರ್ಯರು ವಾಕ್ಯಗಳು ಕಡಿಮೆ ಇರುವಂತಹದ್ದು, ಅರ್ಥತಃ ದೊಡ್ಡದಾದರೂ ಗ್ರಂಥದ ಪ್ರಮಾಣದಲ್ಲಿ ಸಣ್ಣದಾಗಿರುವಂತಹ ಗ್ರಂಥ. ನರಸಿಂಹ ಅಖಿಲ ಅಜ್ಞಾನ ಮತಧ್ವಾಂತ ದಿವಾಕರ ಜಯತಿ ಅಮಿತ ಸಜ್ಞಾನ ಸುಖ ಶಕ್ತಿ ಪಯೋನಿಧಿ. ಯಾಕೆ ಈ ವಿಶೇಷಣಗಳನ್ನು ಕೊಟ್ಟರು ಅಂತ ಟೀಕಾಕೃತ್ಪಾದರು ಬಿಡಿಸಿಕೊಡ್ತಾರೆ. ಸಜ್ಞಾನ ಸುಖ ಶಕ್ತಿ ಪಯೋನಿಧಿ, ಜ್ಞಾನ ಸುಖ ಶಕ್ತಿ. ಹಾಗಾದರೆ ಅಜ್ಞಾನ ದೌರ್ಬಲ್ಯ ಇವು ಸಿಟ್ಟಿಗೆ ಕಾರಣ, ಸುಖ ಇದು ಸಿಟ್ಟಿನ ಕಾರ್ಯ. ಸಿಟ್ಟು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಬರುವಂಥದ್ದು. ಪರಮಾತ್ಮನಲ್ಲಿ ಇದು ಯಾವುದೂ ಇಲ್ಲವೇ ಇಲ್ಲ. ಅದರಿಂದಾಗಿ ಅಮಿತ ಸಜ್ಞಾನ ಸುಖ ಶಕ್ತಿ ಪಯೋನಿಧಿ ಅಂತ ಸ್ತೋತ್ರ ಮಾಡಿ ನರಸಿಂಹದೇವರಲ್ಲಿ ಯಾವ ಸಿಟ್ಟು ಇಲ್ಲ ಅಂತ ಮಾಯಾವಾದ ಖಂಡನದ ಪ್ರಾರಂಭದಲ್ಲಿ ಹೀಗೆ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಆಚಾರ್ಯರು ಬೇರೆ ಕಡೆಗೆ ಹೇಳುವಾಗ, ಬೃಹದಾರಣ್ಯಕ ಭಾಷೆಯಲ್ಲಿ ಎಲ್ಲ ಹೇಳುವಾಗ, ಭಗವಂತನ ಕ್ರೋಧ ಅನ್ನುವುದು ಕ್ಷಮಾತ್ಮಕವಾದದ್ದು ಇತ್ಯಾದಿಗಳನ್ನು ತಿಳಿಸಿದ್ದಾರೆ. ಅಂತೂ ಸಿಟ್ಟು ಮಾಡಿಕೊಂಡಂತೆ ಅವನು ತೋರಿಸಿದ್ದಾನೆ. ಪ್ರಹ್ಲಾದರಾಜರು ಬಂದಾಗ ದೂರದಲ್ಲಿ ಆ ಹೊಸ್ತಿಲ ಮೇಲೆ ಕೂತಿದ್ದಾರೆ ನರಸಿಂಹದೇವರು. ತೊಡೆಯ ಮೇಲೆ ಹಿರಣ್ಯಕಶಿಪುವಿನ ಶರೀರ ಬಿದ್ದಿದೆ, ಸೀಳಿ ಹಾಕಿದ್ದಾರೆ. ಅವನು ಕೇಳ್ಕೊಂಡಿದ್ದಂತೆ, ನಾನು ಒಳಗೂ ಸಾಯಬಾರ್ದು ಹೊರಗೂ ಸಾಯಬಾರ್ದು ಅಂತ. ನರಸಿಂಹದೇವರಂದರು, ನೀನು ಚಿಂತೆ ಮಾಡಬೇಡ, ನಿಂದು ಎಲ್ಲ ನಿಯಮದೊಳಗೆ ತೊಗೊಂಡು ಬಂದು ಕೊಲ್ತೀನಿ ಅಂತ ಹೇಳಿದ್ರಂತ. ಒಳಗೂ ಇಲ್ಲ ಹೊರಗೂ ಇಲ್ಲ, ಹೊಸ್ತಲ ಮೇಲೆ ಬರೋಬ್ಬರಿ ಹಾಕಿ ಸೀಳಿಕತ್ತಿದ್ರಂತ. ಅವ್ನು ಹೇಳಿದ್ರಂತ, ನೋಡು ಹಿರಣ್ಯಕಶಿಪು, ನಿಂದೆಲ್ಲ ನಿಯಮಗಳು ಗೊತ್ತದ ಇಲ್ಲೋ ಅಂದ್ರಂತ. ನಂಗೆ ನೆನಪದ ಸ್ವಾಮಿ ಏನಂತ ಹೇಳು, ಎಲ್ಲೆಲ್ಲಿ ಸಾಯಬಾರ್ದು ಅಂತ ಹೇಳ್ಕೊಂಡಿದ್ದಿ. ಹಗಲು ಸಾಯಬಾರ್ದು ರಾತ್ರಿ ಸಾಯಬಾರ್ದು ಅಂತ ಅಂದಿದ್ದಿ, ಹೌದಾ? ಇದು ಸಂಧ್ಯಾಕಾಲ. ಒಳಗೆ ಸಾಯಬಾರ್ದು ಹೊರಗೆ ಸಾಯಬಾರ್ದು ಅಂದಿದ್ದಿ, ಇದು ಹೊಸ್ತಿಲು, ಮಧ್ಯದಲ್ಲಿ ಕುಳಿತಿದ್ದೇನೆ ಅಂತ. ಅವ ಕೇಳ್ತಾನೆ, ನಾ ಎಲ್ಲ ವರ ಕೇಳ್ಕೊಂಡೆ ಬರೋಬ್ಬರಿ, ಇದನ್ನು ಯಾಕೆ ಕೇಳ್ಕೊಳ್ಳಿಕ್ಕಾಗಲಿಲ್ಲ ನನ್ನ ಕಡೆಗೆ ಅಂತ ಕೇಳಿದ್ನಂತೆ. ಅದಕ್ಕೆ ನರಸಿಂಹದೇವರು ಸೂಚನೆ ಮಾಡಿದರಂತ, ಒಳಗ ಹೊರಗ ನೆನಪಿತ್ತು, ಏನು ನೆನಪುಳಿಲಿಲ್ಲ ನಿನಗೆ ಅಂದರೆ ಹೊಸ್ತಲು ನೆನಪುಳಿಲಿಲ್ಲಂತ. ಯಾಕೆ ಅಂದರೆ ನಿತ್ಯ ಬೆಳಗಾಗಿ ಎದ್ದು ಮನೆಯಲ್ಲಿ ಹೊಸ್ತಲು ಪೂಜಾ ಮಾಡ್ತಿದ್ರೆ ಆಗ ಹೊಸ್ತಲು ಅಂತ ಒಂದಿದೆ, ಅದರಲ್ಲಿ ಕೇಳ್ಕೋಬೇಕು ಅಂತ ಗೊತ್ತಾಗ್ತಿತ್ತು. ನಮ್ಮಲ್ಲಿಗೆಲ್ಲ ಭಾರಿ ವ್ಯವಸ್ಥೆ ರೀ, ಯಾವುದನ್ನೂ ನಾವು ತೊಳೆಯೋ ಹಂಗಿಲ್ಲ, ಬಳಿಯೋ ಹಂಗಿಲ್ಲ, ಏನೂ ಮಾಡೋ ಹಂಗಿಲ್ಲ ರೀ. ಕೆಲಸದವರು ಅಂತ ಇರ್ತಾರೆ,
ಅವ್ರು ಬರ್ತಾರೆ, ಮನೆಯನ್ನೆಲ್ಲ ಸ್ವಚ್ಛ ಮಾಡ್ತಾರೆ. ಹೋಗೋ ಕಾಲಕ್ಕೆ ಆ ಹೊಚ್ಚಲಾನು ಸ್ವಚ್ಛ ಮಾಡ್ಕೊಂಡು ಎಲ್ಲ ಪುಣ್ಯ ಅವ್ರು ತೊಗೊಂಡು ಹೋಗ್ಬಿಟ್ಟಿರ್ತಾರೆ. ಇವ್ರು ಖಾಲಿ ಕೈಲಿ ಕೂತಿರ್ತಾರೆ. ಅದಕ್ಕೆ ಹೊಸ್ತಲು ಪೂಜಾ ಅಂತ ಅನ್ನೋದು ಮೊದಲಿನಿಂದ ಬಂದದ್ದು. ಹೊಸ್ತಲನ್ನು ಸಾರಿಸಿ ರಂಗವಲ್ಲಿ ಹಾಕಿ ಎಲ್ಲ ಮಾಡಿ ಇಡೋದು, ಅದು ನೆನಪಿದ್ದರೆ ಗೊತ್ತಿದ್ದರೆ ಆಗ ಹೊಸ್ತಲು ಅಂತ ಅನ್ನೋದು ನೆನಪಿರ್ತದೆ. ಸಂಧ್ಯಾಕಾಲ ಅಂತ ನೆನಪಿದ್ದಿದ್ದಿಲ್ಲಂತೆ. ಯಾಕೆ ಅಂದರೆ ಸಂಧ್ಯಾವಂದನೆ ಮಾಡಿಯೇ ಅಭ್ಯಾಸ ಇಲ್ಲದೆ ಇದ್ದವನಿಗೆ ಸಂಧ್ಯಾಕಾಲ ಎಲ್ಲ ನೆನಪಿರಬೇಕಲ್ಲಿ. ಹಾಗಾಗಿ ಪ್ರಹ್ಲಾದರಾಜ ನರಸಿಂಹದೇವರು ಹೇಳಿದ್ರಂತೆ, ನಿನಗೆ ಹೊಚ್ಚಲು ಪೂಜಾ ಮಾಡಿ ಅಭ್ಯಾಸ ಇಲ್ಲ, ಹೊಸ್ತಲ ಮೇಲೆ ಕೂಡಿಸೀನಿ, ಸಂಧ್ಯಾವಂದನೆ ಮಾಡಿ ಅಭ್ಯಾಸ ಇಲ್ಲ, ಸಂಧ್ಯಾಕಾಲದಲ್ಲಿ ಕೊಲ್ತಿದ್ದೇನೆ ಅಂತ ಹಿರಣ್ಯಕಶಿಪುವಿಗೆ ಎಲ್ಲವನ್ನ ಹೇಳಿ ಸೀಳಿ ಹಾಕಿದ್ರಂತೆ. ಭಾಗವತದ ಮಾತು ಹೇಗಿದೆ ಅಂದರೆ, ಅವನ ಎದೆಯ ಮೇಲೆ ಉಗುರುಗಳನ್ನು ಹಚ್ಚಿ ಸೀಳಿದರೆ ಎಷ್ಟು ಉದ್ದಕ್ಕೆ ಸೀಳಿರಬಹುದು ಅಂದರೆ ಸೌತಿಕಾಯಿ ಸೀಳಿದಂತೆ ಸೀಳಿ ಬಿಟ್ಟಿದ್ರಂತೆ ಪೂರ್ಣ. ಅಲ್ಲಿಂದ ಇಲ್ಲಿವರೆಗೆ ಸೀಳಿದ ಮೇಲೆ ಒಳಗಡೆಗೆ ಕೈ ಹಾಕಿ ಎಲ್ಲ ಕರಳುಗಳನ್ನು ಎತ್ತಿಕೊಂಡು ಮಾಲೆ ಹಾಕ್ಕೊಂಡ್ರಂತೆ. ಏನ್ರಿ ಎಲ್ಲಾದ್ರೂ ಇಷ್ಟು ಭಯಾನಕ, ಇಷ್ಟು ಘೋರ. ಯಾರೂ ಅಷ್ಟು ಚಂದ ಅಲಂಕಾರ ಮಾಡ್ಕೊಳಂಗಿಲ್ಲ. ನೋಡಿದ್ರೆ ಹೆಂಗೆ ಕಾಣಿಸ್ತಿತ್ತು ಅಂದರೆ, ಯಾರೋ ಈ ಅಧಿಕ ಮಾಸದೊಳಗೆ ಲಕ್ಷ ಗೆಜ್ಜಿ ವಸ್ತ್ರ ಏರಿಸೋದು ಅಂತ ಒಂದು ಪದ್ಧತಿ ಇಟ್ಕೊಂಡಿರ್ತಾರೆ ನೋಡ್ರಿ. ಹಂಗೆ ಅವ್ರು ಅಷ್ಟರು ಒಮ್ಮೆ ಲಕ್ಷ ಗೆಜ್ಜಿ ವಸ್ತ್ರ ನರಸಿಂಹದೇವ್ರಿಗೆ ಏರಿಸ್ಬಿಟ್ಟಿದ್ರೇನೋ, ಅದಕ್ಕೆ ಅವ ಲಕ್ಷ ಗೆಜ್ಜಿ ವಸ್ತ್ರ ಏರ್ಸ್ಕೊಂಡಂಗೆ ಕೂತಿದ್ನಂತ. ಹೊತ್ತಿನೊಳಗೆ ಯಾರೋ ಬಾಜುಕಿ ರಿಪೋರ್ಟರ್ ಇರ್ತಾರೆ ನೋಡ್ರಿ, ಮೈಕ್ ಹಿಡ್ಕೊಂಡು ಕೇಳ್ತಿರ್ತಾರಲ್ಲ, ಅವ್ರು ಏನ್ರಿ ಪುಣ್ಯಾತ್ಮರು ಎಲ್ಲಿ ಹೋದ್ರೂ ಬಿಡಂಗಿಲ್ರಿ, ಮೈಕ್ ಹಿಡ್ಕೊಳ್ಳೋದು ಕೇಳೋದು, ಮೈಕ್ ಹಿಡ್ಕೊಳ್ಳೋದು ಕೇಳೋದು. ಸಾಯ್ಲಿಕ್ಕೆ ಹೊಂಟಿರ್ತಾನವ, ಸ್ಟ್ರೆಚರ್ ಮೇಲೆ ಬಿದ್ದಿರ್ತಾನೆ, ಕೇಳ್ತಾರೆ ನೀವು ಹೆಂಗೆ ಸಾಯ್ತಾ ಇದ್ದೀರಿ ಒಂಚೂರು ಹೇಳ್ರಿ ನೋಡಂತ. ಬಿಡೋ ಮೊದಲು ಸಾಯ್ತೀನಿ ಅಂತ ಅವ ಅಂತಿರ್ತಾನೆ. ಬಿಡಂಗಿಲ್ರಿ ಇವ್ರು, ಎಲ್ಲ ಕಡೆ ಕೇಳಿ ಪ್ರಾಣ ತಿಂತಿರ್ತಾರೆ. ಹಂಗೆ ನರಸಿಂಹದೇವ್ರಿಗೊಬ್ರು ಕೇಳಿರನ್, ಸ್ವಾಮಿ ಹಿಂಗ್ಯಾಕೆ ಮಾಡಿದೆ ನೀನು, ಹೆಂಗೆ ಮಾಡಿದೆ ಅಂದ. ಇಲ್ಲ ಇಷ್ಟೆಲ್ಲ ಅವನು ಹೊಟ್ಟಿ ಸೀಳಿ ಎಲ್ಲ ಮಾಡಿ ಕರಳು ಮಾಲೆ ಯಾಕೆ ಹಾಕ್ಕೋಬೇಕಾಯಿತು ಅಂತ. ನರಸಿಂಹದೇವರು ಒಂದೇ ಮಾತು ಹೇರಂತ, ನೋಡು ಟೈಮ್ ಇಲ್ಲ ನಂಗೆ. ಈ ಹಿರಣ್ಯಕಶಿಪುವಿನಂತೆ ಅವನು ಸಾವಿರಾರು ಮಂದಿ ಭೃತ್ಯರಿದ್ದಾರೆ, ಎಲ್ಲ ರಾಕ್ಷಸರು. ಅವ್ರನ್ನೆಲ್ಲರೂ ಒಬ್ಬೊಬ್ಬರನ್ನ ಹಿಡಿದು ಹೊಡೆದು ಬಡದು ಮಾಡ್ಕೋತ ಕೂಡ್ಲಿಕ್ಕೆ ಆಗಂಗಿಲ್ಲ. ಇವನು ಕೊಂದು ಇವನು ಮಾಲೆ ಹಾಕ್ಕೊಂಡು ನೋಡಿದ ಕೂಡಲೇ ಅವೆಲ್ಲ ಹಾರ್ಟ್ ಫೇಲ್ ಆಗಿ ಸತ್ತ ಹೋಗ್ತಾವ, ಮುಗಿದು ಹೋಗ್ತದೆ ಕಾರ್ಯಕ್ರಮ ಅಂತ ಹೇಳಿ ಅವ್ರನ್ನೆಲ್ಲರನ್ನೂ ಕೊಲ್ಲಿಕ್ಕೆ ಈಗ ಉಪಾಯ ಮಾಡಿಕೊಂಡಿದ್ದಂತ ದೇವರು, ಬೇರೆ ಏನಿಲ್ಲ. ಅಷ್ಟು ಭಯಾನಕವಾದ ರೂಪ ತೋರಿಸಿದ್ದಾನೆ. ಉಳಿದ ಎಲ್ಲರೂ ಸತ್ತು ಹೋಗಿದ್ದಾರೆ. ಹಾಗೆ ನರಸಿಂಹದೇವರು ಸಿಟ್ಟು ಮಾಡಿಕೊಂಡು ಕೂತಂತೆ ತೋರಿಸ್ತಿರುವಾಗ ಪ್ರಹ್ಲಾದರಾಜರು ಬಂದು ಮೊದಲು ನಮಸ್ಕಾರ ಮಾಡಿದರಂತೆ. ನಮಸ್ಕಾರ ಮಾಡಿದಾಗ ಭಗವಂತ ಏನು ಮಾಡಬೇಕು, ಸ್ವಪಾದ ಮೂಲೆ ಪತಿತಂ ತಮರ್ಬಕಂ ವಿಲೋಕ್ಯ ದೇವಃ ಕೃಪಯಾ ಪರಿಪ್ಲುತಃ, ಬಹಳ ಸಂತೋಷ ಆಗಿ ಅವನನ್ನು ಎಬ್ಬಿಸಬೇಕು ಅಂತ ಹೊರಟ್ರಂತೆ. ಯಾರಿಗಾದರೂ ನಮಗೆ ದೃಶ್ಯವನ್ನು ಕಲ್ಪನೆ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ದರೆ, ಯಾಕೆ ಮಾತಾಡ್ತಿದ್ವಿ ಏನ್ರಿ ಆಚಾರ್ಯ ದೃಶ್ಯವನ್ನು ಕಲ್ಪನಾ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ದರೆ ಅಂದರೆ, ಎಲ್ಲರೂ ನಾವು ಮೊಬೈಲು ಟಿ ವಿ ನೋಡಿ ನೋಡಿ ನಮ್ಮ ಕಲ್ಪನಾ ಶಕ್ತಿನ ಪೂರ್ಣ ಹಾಳು ಮಾಡ್ಕೊಂಡ್ಬಿಟ್ಟಿವಿ. ಈಗ ನೀವೇನರ ಒಂದು ಕಲ್ಪನಾ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಏನೂ ಬರೋದಿಲ್ಲ ತಲೆಯೊಳಗೆ. ಹಿಂದಕ್ಕೆಲ್ಲ ಕಾವ್ಯಗಳನ್ನು ನಾಟಕಗಳನ್ನು ಓದಿದಾಗ ಕಲ್ಪನಾ ಮಾಡಿಕೊಂಡ್ರೆ ಒಂದು ಕಲ್ಪನೆ ಅಂತ ಇರ್ತಿತ್ತು. ಹೊಸ್ತಲ ಮೇಲೆ ಕೂತಿದ್ದಾರೆ, ಸೀಳಿ ಹಾಕಿದ್ದಾರೆ ಎದೆಯನ್ನು ಅವರಪ್ಪನದ್ದು, ಕರುಳು ಮಾಲೆಗಳನ್ನು ಹಾಕ್ಕೊಂಡಿದ್ದಾರೆ. ಎರಡು ಕೈಗಳು ರಕ್ತಸಿಕ್ತವಾಗಿದೆ, ಪೂರ್ಣ ರಕ್ತ ಆಗಿದೆ. ಇವಾಗ ಪ್ರಹ್ಲಾದರಾಜರು ಬಂದು ನರಸಿಂಹದೇವರ ಪಾದವನ್ನು ಹಿಡಿದು ನಮಸ್ಕಾರ ಮಾಡಿದ್ದಾರೆ. ಎತ್ತಬೇಕು ಅಂತ ಅಪೇಕ್ಷೆ ಆಗಿದೆ. ಯಾರಿಗೆ? ಪ್ರಹ್ಲಾದರಾಜರನ್ನು. ನರಸಿಂಹದೇವರಿಗೆ ಪ್ರಹ್ಲಾದರಾಜರನ್ನು ಎತ್ತಬೇಕು ಅಂತ ಅಪೇಕ್ಷೆ ಇದೆ. ಏನು ಆಶ್ಚರ್ಯ ಆಗಿರ್ಬೋದು ಹೇಳಿ ನೋಡಂತ. ಯಾವ ಎರಡು ಕೈಗಳಿವೆಯೋ ಆ ಎರಡೂ ಕೈಗಳು ನರಸಿಂಹದೇವರಾಗೇನು ಒಂದು 50-60 ಕೈ ತೊಗೊಂಡು ಬಂದದ್ದು ಅಂತೇನು ಪುರಾಣದಾಗ ಉಲ್ಲೇಖ ಇಲ್ಲ. ಎರಡು ಕೈಗಳವ, ಆ ಎರಡು ಕೈಗಳನ್ನು ಮುಟ್ಟಬೇಕು ಅಂದರೆ ಅವರ ಅಪ್ಪನ ರಕ್ತದಿಂದ ತೊಯ್ದು ಹೋದ ಕೈ ಇದೆ. ಅದಕ್ಕೆ ನರಸಿಂಹದೇವರಂದರು ಈ ಕೈಯಿಂದ ಅವನು ಮುಟ್ಟೋದೇ ಬೇಡ, ಮತ್ತು ಅವನು ಎಬ್ಬಿಸ್ಬೇಕಲ್ಲ. ಹಾಗಿದ್ರೆ ಅವನನ್ನು ಎಬ್ಬಿಸಬೇಕು, ಈ ಕೈಗಳನ್ನು ಮುಟ್ಟುವುದಿಲ್ಲ ಅಂದರೆ ಆಗ ಆ ಕ್ಷಣಕ್ಕೆ ನರಸಿಂಹದೇವರು 16 ಬಾಹುಗಳನ್ನು ತೆಗೆದುಕೊಳ್ತಾ ಇದ್ದಾರಂತೆ. 16 ಬಾಹುಗಳನ್ನು ತೆಗೆದುಕೊಂಡದ್ದು ಯಾಕೆ ಅಂದರೆ, ಆ ಇನ್ನು ಉಳಿದ ಬಾಹುಗಳಲ್ಲಿ ಪ್ರಹ್ಲಾದರಾಜರನ್ನು ಎತ್ತಿ ಅವರ ತಲೆಯ ಮೇಲೆ ಕೈ ಇಡಬೇಕು ಅಂತ. ಎರಡು ಕೈಗಳಿವೆ, ಅದರಿಂದ ಹೊಲಸಾಗಿ ಹೋಗಿದೆ, ಅವರನ್ನು ಮುಟ್ಟುವುದಕ್ಕೆ ಇಚ್ಛೆ ಇಲ್ಲ. ಅವನ್ನ ಉಳಿದ ಕೈಗಳಿಂದ ಎತ್ತಿ 16 ಬಾಹುಗಳನ್ನು ತೆಗೆದುಕೊಂಡು ಎತ್ತಿ ಅವರ ತಲೆಯ ಮೇಲೆ ಕೈ ಇಟ್ಟಿದ್ದಾರಂತೆ. ಆ ಕೈ ಇಟ್ಟದ್ದೇ ತಡ. ಶುಕಾಚಾರ್ಯರು ಪರೀಕ್ಷಿತರಾಜರಿಗೆ ಹೇಳ್ತಾರೆ, ಏನಾಗಿರಬಹುದು ಹೇಳು, ಪ್ರಹ್ಲಾದರಾಜರು ನರಸಿಂಹದೇವರನ್ನ ಎತ್ತಿ ತಲೆಯ ಮೇಲೆ ಕೈ ಇಟ್ಟರೆ ಏನಾಗಬೇಕು? ನಾವು ಸುಮ್ಮನೆ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿರ್ತೇವೆ, ಸ್ವಾಮಿಗಳಿಗೆ ಹೇಳ್ತಿರ್ತೇವೆ ಕೈ ತಮ್ಮ ತಲೆ ಮೇಲೆ ಇಡ್ರಿ ಅಂತ. ಎಷ್ಟು ಪ್ರಾಣ ತಿಂತಿರ್ತೀವಿ ಅಂತಂದ್ರೆ ಅವ್ರು ಇಟ್ಟರೆ ಸಮಾಧಾನ ಇಲ್ಲರಿ, ಮತ್ತೆ ಇನ್ನೊಂದ್ಸರಿ ಇಡ್ಸ್ಕೋತಿರ್ತೀವಿ. ಇಟ್ಟಿಲ್ಲ ಸ್ವಾಮಿ ನೀವು ಸರಿತಾಗಿ ಮತ್ತೊಮ್ಮೆ ಇಡ್ರಿ ಅಂತ ಹೇಳ್ತಿರ್ತೀವಿ ನಾವು, ಇಂಥ ಮಂದಿ. ಹಾಗಿದ್ರೆ ಒಂದು ಸರ್ತಿ ಹಿಂಗೆ ತಲೆ ಮೇಲೆ ಇಟ್ಟರೇನೆ ಎಷ್ಟು ಆನಂದ ಆಗಬೇಕು. ಸ್ವತಃ ನರಸಿಂಹದೇವರು ತಲೆಯ ಮೇಲೆ ಕೈ ಇಟ್ಟಿದ್ದಾರಂತೆ. ಅದಕ್ಕೆ ಶುಕಾಚಾರ ಅದನ್ನು ಹೇಳಲಿಕ್ಕೆ ಶಬ್ದಗಳನ್ನು ಎಂಥದ್ದು ಬಳಸ್ಕೊಂಡಿದ್ದಾರೆ. ಸತತ್ಕರ ಸ್ಪರ್ಶ ಧುತಾಖಿಲ ಶುಭ ಸಪದ್ಯಭಿವ್ಯಕ್ತ ಪರಾತ್ಮ ದರ್ಶನ ತತ್ಪಾದ ಪದ್ಮಂ ಹೃದಯ ನಿರ್ವೃತೋ ದಧೌ ಹೃಷ್ಯತ್ತನು ಕ್ಲಿನ್ನ ಹೃದೃಶ್ರು ಲೋಚನ. ಅವರಿಗೆ ತೋಚ್ತಿಲ್ಲ, ಏನು ಮಾಡಬೇಕು ಅಂತ ತೋಚ್ತಿಲ್ಲ. ತಲೆಯ ಮೇಲೆ ನರಸಿಂಹದೇವರ ಕೈ ಇಟ್ಟಾಗಿದೆ.
ತುಂಬ ನೀರು ಬರ್ತಾ ಇದೆ. ಭಗವಂತನನ್ನು ಇಷ್ಟು ಹತ್ತಿರದಿಂದ ಕಂಡಿದ್ದಾರೆ. ಯಾವ ದೇವರನ್ನು ಕಾಣಬೇಕು ಅಂತ ಹಿಂದೆ ಅನೇಕ ಜನ್ಮಗಳಲ್ಲಿ ತಪಸ್ಸು ಮಾಡಿಕೊಂಡು ಬಂದು ಕೂತಿದ್ರು ಪ್ರಹ್ಲಾದರಾಜರು. ಅವರಿಗೆ ಇವತ್ತು ಭಗವಂತ ಇದ್ದಕ್ಕಿದ್ದಂತೆ ಕಂಬದಿಂದ ಒಡೆದುಕೊಂಡು ಬಂದು ನಿಂತಿದ್ದಾನೆ. ಏನು ಹೇಳಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ತಿಲ್ಲ. ಸ್ತೋತ್ರ ಮಾಡಬೇಕಾಗಿದೆ. ಬ್ರಹ್ಮಾದಿ ದೇವತೆಗಳು ಮುಂದೆ ಕಳಿಸಿಬಿಟ್ಟಿದ್ದಾರೆ. ನೀನು ಹೋಗಿ ಶಾಂತ ಮಾಡಬೇಕು ಅವರನ್ನು ಅಂತ ದೇವರು ತಲೆಯ ಮೇಲೆ ಕೈ ಇಟ್ಟ. ಶುಕಾಚಾರ್ಯರಂತಾರೆ, ವ್ಯಾಸರಂತಾರೆ, ಎಲ್ಲ ದೋಷಗಳು ಹೊರಟು ಹೋದುವಂತೆ, ಅಮಂಗಳಗಳು ಎಲ್ಲ ಹೊರಟು ಹೋಯ್ತಂತೆ. ಆ ಭಗವಂತನ ಹಸ್ತ ಸ್ಪರ್ಶ ಆಯಿತಷ್ಟೇ. ಧೃತ ಅಖಿಲ ಅಶುಭ, ಎಲ್ಲ ಅಮಂಗಳವನ್ನು ಕಳೆದುಕೊಂಡಿದ್ದಾರೆ. ಭಗವಂತನ ಪಾದವನ್ನು ನೆನೆತಾ ಇದ್ದಾರೆ. ಮನಸ್ಸಿನಲ್ಲಿ ಲಕ್ಷ್ಮೀ ನರಸಿಂಹನನ್ನು ತುಂಬಿಕೊಂಡಿದ್ದಾರೆ. ಸ್ತೋತ್ರವನ್ನು ಪ್ರಾರಂಭ ಮಾಡ್ತಾ ಇದ್ದಾರಂತೆ. ಅದು ಧ್ರುವರಾಜರ ಸ್ತೋತ್ರವು ಹೀಗೆ ಪ್ರಾರಂಭ ಆಗಿತ್ತು. ಅವರಿಗೂ ಇದ್ದಕ್ಕಿದ್ದಂತೆ ವಾಸುದೇವ ಎದುರಿಗೆ ಬಂದು ನಿಂತಿದ್ದಾನೆ. ಅವ್ರದ್ದಾದರೆ ಒಂದು 6 ತಿಂಗಳು ಉಪವಾಸ ಮಾಡಿದ್ರಂತೆ. ಉಪವಾಸ ಮಾಡಿದವರಿಗೆ ಮಾತು ಬರ್ತಿಲ್ಲ, ಶಂಖಸ್ಪರ್ಶ ಮಾಡಿದರು, ಆವಾಗ ಮಾತಾಡಿದರು ಅಂತ ಹೇಳ್ಬೋದು. ಪ್ರಹ್ಲಾದರಾಜರದ್ದು ಉಪವಾಸದ್ದೇನು ಪ್ರಶ್ನೆ ಇದ್ದಿದ್ದಿಲ್ಲ. ಆದರೂ ಕೂಡ ಇದ್ದಕ್ಕಿದ್ದಂತೆ ದೇವರು ಕಾಣಿಸಿಕೊಂಡಾಗ ಅವಾಕ್ಕಾದವರು ದೇವರ ಹಸ್ತಸ್ಪರ್ಶದ ಬಲದಿಂದ ಸ್ತೋತ್ರವನ್ನು ಪ್ರಾರಂಭ ಮಾಡ್ತಾ ಇದ್ದಾರಂತೆ. ಏನು ಸ್ತೋತ್ರ ಮಾಡಿದ್ದಾರೆ? ಎಲ್ಲ ಸ್ತೋತ್ರ ಹೇಳೋದಿಲ್ಲ, 2 ವಾಕ್ಯ ಹೇಳಿ ಮುಕ್ತಾಯ ಮಾಡ್ತಾ ಇದ್ದೇನೆ. ಅನೇಕ ವಾಕ್ಯಗಳಿವೆ. ಅದರಲ್ಲಿ 2 ವಾಕ್ಯಗಳು ನೋಡಿದರೆ ಬಹಳ ಆಶ್ಚರ್ಯ ಅನ್ನಿಸ್ತದೆ. ಮೊದಲನೇದಾಗಿ, ನಾನು ಸ್ತೋತ್ರ ಮಾಡಿದರೆ ನೀನು ಶಾಂತನಾಗ್ತೀಯ ಅನ್ನೋದು ದೊಡ್ಡ ಹಾಸ್ಯಾಸ್ಪದ. ಯಾಕೆ ಅಂದರೆ, ನಾನು ಯಾರು? ಒಂದು ದೈತ್ಯ ಜಾತಿಯಲ್ಲಿ ಹುಟ್ಟಿದ ವ್ಯಕ್ತಿ ನಾನು. ಬ್ರಹ್ಮಾದಯಸ್ಸುರಗಣ ಮುನಯೋತ ಸಿದ್ಧಾಃ ಸತ್ವೈಕತಾರ ಮತಯಃ ವಚಸಾಂ ಪ್ರವಾಹೈಃ ನಾಂತಂ ಪರಸ್ಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೆಗೆ. ಸ್ವಾಮಿ, ಉಗ್ರ ಜಾತಿ ನರಸಿಂಹದೇವ, ನಾನು ಎಂಥಲ್ಲಿ ಹುಟ್ಟಿದ್ದೇನೆ ಅಂದರೆ ಈ ಅಸುರ ವಂಶದಲ್ಲಿ ಹುಟ್ಟಿ ಬಂದಿದ್ದೇನೆ. ನಾನು ಸ್ತೋತ್ರ ಮಾಡಿದಾಗ ನಿನಗೆ ಸಮಾಧಾನ ಆಗ್ತದೆ ಅನ್ನೋದು ಇದು ಸಾಧ್ಯವಲ್ಲದ ಮಾತು. ಇಷ್ಟೊತ್ತು ಬ್ರಹ್ಮಾದಿ ದೇವತೆಗಳೆಲ್ಲ ನಿಂತುಕೊಂಡು ಸ್ತೋತ್ರ ಮಾಡ್ತಾ ಇದ್ದಾರೆ. ಅವರಿಗೇನು ನಿಶ್ಚಯ ಇದೆ ಅಂದರೆ, ಸತ್ವೈಕತಾನ ಮತಯಃ, ಬಲಶಾಲಿಯಾದವನು ಜ್ಞಾನಪೂರ್ಣನಾದವನು ನೀನೇ ಅಂತನ್ನುವುದು ನಿಶ್ಚಿತವಾಗಿ ಇದೆ. ಆ ಬಲಶಾಲಿಯಾಗಿದ್ದವನು ಜ್ಞಾನಪೂರ್ಣನಾದವನು ನೀನು, ಇನ್ಯಾರಲ್ಲ, ಸರ್ವೋತ್ತಮ ಅನ್ನುವ ಜ್ಞಾನ ಇದ್ದ ದೇವತೆಗಳು ನಿನ್ನನ್ನು ಸ್ತೋತ್ರ ಮಾಡಿದರೂ ಸಮಾಧಾನ ಆಗಿಲ್ಲ, ಮುಕ್ತಾಯವಾಗಿಲ್ಲ ಸ್ತೋತ್ರಗಳು ಅಂದಾಗ ನಾನು ಮಾತ್ರ ಸ್ತೋತ್ರ ಮಾಡ್ತೇನೆ, ನನ್ನ ಸ್ತೋತ್ರದಿಂದ ನಿನಗೆ ಸಮಾಧಾನ ಆಗ್ತದೆ ಅನ್ನೋದು ಇದು ಎಲ್ಲಿಯ ಮಾತು ಅಂತ ಮೊದಲು ಅಂದರು. ಅದು ಆದ ಮೇಲೆ 2ನೇ ಮಾತು ಹೇಳ್ತಾರೆ, ದೇವರ ಹತ್ರ ಈ ಜಾತಿ ಅಥವಾ ಬಲ ಮತ್ತೊಂದು ಯಾವುದೂ ಕೆಲಸಕ್ಕೆ ಬರೋದಿಲ್ವಂತೆ. ಯಾವುದು ಕೆಲಸಕ್ಕೆ ಬರ್ತದೆ ಅಂದರೆ ಭಕ್ತಿ ಮಾತ್ರ ಕೆಲಸಕ್ಕೆ ಬರ್ತದಂತೆ. ಅದಕ್ಕೆ ಪ್ರಹ್ಲಾದರಾಜರೇ ಒಂದು ಮಾತನ್ನು ಹೇಳ್ತಾರೆ, ಮನ್ನೇ ಧನಾಭಿ ಜನರೂಪ ತಪಶ್ರುತೌಜ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ ನಾರಾಧನಾ ಹಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾ ತುತೋಷ ಭಗವನ್ನನುಯೂಥಪಾಯ. ಇವೆಲ್ಲವೂ ಕೆಲಸ ಮಾಡುವುದಿಲ್ಲ. ಏನೇನು ಕೆಲಸ ಮಾಡುವುದಿಲ್ಲ ಅಂದರೆ, ಧನ, ನನ್ನ ಹತ್ರ ಬಹಳ ಧನವಿದೆ, ಇದರಿಂದ ದೇವರು ಪ್ರಸನ್ನನಾಗ್ತಾನೆ ಅಂತ ಕೇಳಿದ್ರೆ ಪ್ರಹ್ಲಾದರಾಜರಂತಾರೆ, ಧನ ಇರಬಹುದು, ಆದರೆ ದೇವರು ಅದರಿಂದ ಮೆಚ್ಚಿಕೊಳ್ತಾನೆ ಅಂತ ತಿಳಿಬೇಡ. ಯಾಕೆ? ಇದಕ್ಕೊಂದು ಪ್ರಾಚೀನ ಶ್ಲೋಕ ಇದೆ, ನಮ್ಮ ಗುರುಗಳು ಹೇಳ್ತಾ ಇರಬೇಕು. ಪ್ರಾಚೀನ ಶ್ಲೋಕ, ಯಾರ ಹತ್ರ ಏನು ಸಂಪತ್ತಿದೆ, ಸುಧಾಮನ ಬಳಿ ಕಿಂ ತತ್ ಸುಧಾಮ್ನೋ ಧನಂ, ಸುಧಾಮನ ಬಳಿ ಏನು ಧನ ಇತ್ತು ಅನ್ನೋದಕ್ಕೆ ದೇವರು ಅವರನ್ನು ಒಲಿದುಕೊಂಡ, ಅವರ ಮೇಲೆ ಒಲದ. ಅದಕ್ಕೆ ಕಾರಣ ಏನು? ಸುಧಾಮನಲ್ಲಿರುವಂತಹ ಭಕ್ತಿ ಕಾರಣ ಹೊರತಾಗಿ ಅವನಲ್ಲಿ ಧನ ಇತ್ತು, ಧನ ಇದ್ದಿದ್ದೇ ಇಲ್ಲ. ಅವನ ಹೆಸರೇ ವಿಚಿತ್ರ ರೀ. ಕುಚೇಲ ಅಂತೊಮ್ಮೆ, ಸುಧಾಮ ಅಂತೊಮ್ಮೆ. ವೇದವ್ಯಾಸ ದೇವರು ನಿಜವಾಗ ಅವನ ಹೆಸರು ಏನಿತ್ತು ಅಂತ ಬರೀಲೇ ಇಲ್ಲ ಪುರಾಣದೊಳಗೆ. ಪೂರ್ವಾಶ್ರಮದ ಹೆಸರು, ಆಶ್ರಮ ಆದಮೇಲೆ ಹೆಸರು ಇದ್ದಂಗೆ. ಮೊದಲವ ಕುಚೇಲ, ಹರಕದ ಬಟ್ಟಿ ಉಟ್ಕೊಂಡು ಅಡ್ಡಾಡ್ತಿದ್ದ. ಕೃಷ್ಣನ ಅನುಗ್ರಹ ಆದಮೇಲೆ ಸುಧಾಮನಾದ ಅಷ್ಟೇ. ಹಾಗಾಗಿ ಅವನ ಹತ್ರ ಏನು ಧನ ಇತ್ತು ಅಂತ ದೇವರು ಒಲ್ದದ್ದು? ಯಾವ ಧನವೂ ಇದ್ದಿದ್ದಿಲ್ಲ. ಇನ್ನು ರೂಪ, ಭಾಳ ಚಂದ ರೂಪವಂತರಿದ್ದೀನಿ ನಾನು, ಅದಕ್ಕಾಗಿ ದೇವರು ನನ್ನ ಮೇಲೆ ಅನುಗ್ರಹ ಮಾಡ್ತಾನೆ, ರೂಪದಿಂದಾಗಿ ದೇವರು ಮೆಚ್ತಾನೆ ಅಂತ ಕೇಳಿದ್ರೆ, ಕುಬ್ಜಾಯಾಹ ಕಮನೀಯ ರೂಪಮಧಿಕಂ. ಕುಬ್ಜ ಇದ್ಲಲ್ಲ, ಆ ಕುಬ್ಜೆಯಲ್ಲಿ ಏನು ರೂಪ ಇತ್ತು ಅನ್ನೋದಕ್ಕಾಗಿ ದೇವರವಳನ್ನು ಪ್ರೀತಿ ಮಾಡಿದ. ದೇವರವರ ಮೇಲೆ ಅನುಗ್ರಹವನ್ನು ಮಾಡಿದ್ದಾನೆ. ಹೆಸರೇ ತ್ರಿವಕ್ರ ಅಂತ ಹೆಸರು. 3 ಕಡೆಗೆ ವಕ್ರ ಇದ್ವಂತೆ. ದೇಹದಲ್ಲಿ ಒಂದು ಕಡೆಗೆ ವಕ್ರ ಇದ್ರೇನೆ ನಮ್ಮನ್ನು ಯಾರೂ ಮಾತಾಡಿಸೋದಿಲ್ಲ, ನೋಡೋದು ಇಲ್ಲ. ಅಂಥದ್ದು 3 ಕಡೆಗೆ ವಕ್ರ ಇದ್ದರೂ ಕೂಡ ಪರಮಾತ್ಮ ಅವಳ ಬಳಿಗೆ ಬಂದು ಅವನಾಗಿಯೇ ಕೇಳಿ ಗಂಧವನ್ನು ತೆಗೆದುಕೊಂಡು
ಅವಳ ಪಾದದ ಮೇಲೆ ತನ್ನ ಪಾದವನ್ನು ಇಟ್ಟು ಗದ್ದವನ್ನು ಹಿಡಿದು ಹಿಂಗೆ ಎತ್ತಿಬಿಟ್ನಂತಷ್ಟೇ. ಏನು ಅಪ್ರತಿಮ ಸುಂದರಿಯಾಗಿ ಹೋದ್ಲು. ಹಾಗಾದರೆ ದೇವರು ಅವರ ಬಳಿ ಬರುವಾಗ ಬಹಳ ಸುಂದರಿ ಎನ್ನುವುದಕ್ಕಾಗಿ ಬಂದಿದ್ದಾನ? ಇಲ್ವಲ್ಲ. ಹಾಗಾದರೆ ಸುಧಾಮನ ಕಡೆಗೆ ಹಣವಿಲ್ಲ, ದೇವರು ಒಲ್ದಿದ್ದಾನೆ. ಕುಬ್ಜೆಯ ಕಡೆಗೆ ರೂಪವಿಲ್ಲ, ಒಲ್ದಿದ್ದಾನೆ. ಕಾ ಜಾತಿ ವಿದುರಸ್ಯ, ವಿದುರ ಇದ್ನಲ್ಲ, ಅವನು ಏನು ಜಾತಿ ಇದ್ದ ಅಂತ ಹೋದ ದೇವರು. ನಾವು ವಿದುರನ ಕಥೆಯನ್ನು ಕೇಳುವಾಗ ವಿದುರ ಶೂದ್ರಯೋನಿಯಲ್ಲಿ ಹುಟ್ಟಿ ಬಂದವರು ಅಂತ. ಹಾಗಾದರೆ ದೇವರು ಜಾತಿಗಲ್ಲ, ರೂಪಕ್ಕಲ್ಲ, ಧನಕ್ಕಲ್ಲ, ಅಧಿಕಾರಕ್ಕಲ್ಲ. ಉಗ್ರಸೇನ ಇದ್ದ, ಮಗನೇ ಅವನನ್ನು ಹಿಡಿದು ಹಿಪ್ಪಿ ಮಾಡಿ ಜೈಲಲ್ಲಿ ಹಾಕಿಬಿಟ್ಟಿದ್ದ. ಏನು ಬಲ ಇತ್ತು ಉಗ್ರಸೇನನ ಕಡೆಗೆ? ಕಂಸನ ಸಂಹಾರವಾದ ಮೇಲೆ ಉಗ್ರಸೇನನ್ನೇ ಪರಮಾತ್ಮ ರಾಜನನ್ನಾಗಿ ಮಾಡಿ ಕೂಡಿಸಿದ. ಹಾಗಾದರೆ ಉಗ್ರಸೇನಲ್ಲಿ ಏನಿತ್ತು? ಬಲ ಇತ್ತ, ಅಧಿಕಾರ ಇತ್ತ? ಯಾವುದು ಇರಲಿಲ್ಲ. ಇದ್ದದ್ದು ಭಕ್ತಿ. ಅದಕ್ಕೆ ಒಂದೇ ಮಾತು ಹೇಳಿದರು. ಇನ್ನೊಂದು ವಿದ್ಯಾ ಗಜೇಂದ್ರಸ್ಯಕ ಅಂತ. ಗಜೇಂದ್ರ ಸ್ತೋತ್ರ ಮಾಡಿದಾಗ ಭಗವಂತ ಬಂದು ರಕ್ಷಣೆ ಮಾಡ್ತಾನಲ್ಲ, ಭಾರೀ ವಿದ್ಯಾವಂತನ ಗಜೇಂದ್ರ. ಆನೆಗಳನ್ನೆಲ್ಲ ಟ್ರೈನಿಂಗ್ ಮಾಡುವಂಥ ಒಂದು ಯೂನಿವರ್ಸಿಟಿ, ಕಾಲೇಜುಗಳು, ಸ್ಕೂಲ್ಗಳಿವೆಯಾ? ಏನಿಲ್ಲಲ್ಲ. ಹಾಗಿದ್ರೆ ಇವರಲ್ಲೆಲ್ಲ ಇದ್ದದ್ದು ಒಂದೇ ಒಂದು ಗುಣ ಯಾವುದು ಅಂದರೆ ಭಕ್ತಿ. ಪ್ರಹ್ಲಾದರಾಜರು ಹೇಳುವುದು, ಭಕ್ತಿ ಇಲ್ಲ, ಇವೆಲ್ಲವೂ ಇದೆ, ಪ್ರಯೋಜನ ಇಲ್ಲ. ಭಕ್ತಿ ಇದೆ, ಇದು ಯಾವುದು ಇಲ್ಲದೆ ಇದ್ದರೂ ಭಕ್ತಿ ಒಂದೇ ಎಲ್ಲ ಕೆಲಸವನ್ನು ಮಾಡ್ತದಂತೆ. ಹಾಗಾದರೆ ಭಕ್ತಿಗೆ ಅನೇಕ ರೂಪಗಳು. ವಿದ್ಯೆ ಇದ್ದಾಗ ಮಾಡಬೇಕಾದ ಕಾರ್ಯ ಮಾಡ್ತದೆ, ಸಂಪತ್ತಿರಬೇಕಾದಾಗ ಮಾಡಬೇಕಾದ ಕೆಲಸ ಮಾಡ್ತದೆ, ರೂಪವಂತರಾಗಿದ್ದಾಗ ಮಾಡಬೇಕಾದ ಕೆಲಸ ಮಾಡ್ತದೆ. ಇದು ಯಾವುದಕ್ಕೆ ಶಕ್ತಿ ಇದೆ ಅಂದರೆ ಭಕ್ತಿಗೆ ಅಂತಹ ಸಾಮರ್ಥ್ಯವಿದೆ ಅಂತ ಪ್ರಹ್ಲಾದರಾಜರು ತಿಳಿಸಿಕೊಟ್ಟಿದ್ದಾರೆ. ಇನ್ನೊಂದು ಮಾತು, ಬ್ರಾಹ್ಮಣರ ಬಗ್ಗೆ ಹೇಳುವಾಗ ಒಂದು ಮಾತಂತಾರೆ, ಎಂತಹ ಗುಣಗಳಿರಬೇಕು ಬ್ರಾಹ್ಮಣರಲ್ಲಿ, ಎಷ್ಟು ಗುಣಗಳಿರಬೇಕು ಬ್ರಾಹ್ಮಣರಲ್ಲಿ. ಅದು ಇಲ್ಲದೆ ಹೋದರೆ ಅವನಿಗಿಂತಲೂ ಇವೆಲ್ಲವೂ ಇದ್ದು ಭಕ್ತಿ ಇಲ್ಲದೆ ಹೋದರೆ ಅವನಿಗಿಂತ ಯಾರೋ ಕಡೆಯವನೇ ಶ್ರೇಷ್ಠ ಅಂತ ಪ್ರಹ್ಲಾದರಾಜರು. ಯಾಕೆ ಈ ಮಾತಾಡಬೇಕಾಯಿತು? ವಿಪ್ರಾದ್ ವಿಷಡ್ಗುಣಯುತಾದ್ ಅರವಿಂದ ನಾಭ ಪಾದಾರವಿಂದ ವಿಮುಖಾತ್ ಶಪಚಂ ವರಿಷ್ಠಂ, ಹೀಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರಹ್ಲಾದರಾಜರ ಮನಸ್ಸಿನಲ್ಲಿರುವಂಥ ಒಂದು ಘಟನೆ. ಯಾವ ಘಟನೆ ಇದ್ದದ್ದಕ್ಕಾಗಿ ಪ್ರಹ್ಲಾದರಾಜರು ಈ ಬ್ರಾಹ್ಮಣರ ಬಗ್ಗೆ ಆಡಬೇಕಾಯಿತು? ಪ್ರಾಯ ನಾವು ನೂರಾರು ಬಾರಿ ಭಾಗವತವನ್ನು ಕೇಳಿರ್ತೇವೆ, ಈ ಶ್ಲೋಕವನ್ನು ಹೇಳಿರ್ತೇವೆ, ಉಚ್ಚಾರಣೆ ಮಾಡಿಯೇ ಮಾಡ್ತೇವೆ, ಅರ್ಥವನ್ನು ಹೇಳಿಯೇ ಹೇಳ್ತೇವೆ. ಆದರೆ ಪ್ರಹ್ಲಾದರಾಜರ ಮನಸ್ಸಿನಲ್ಲಿ ಇದು ಯಾಕೆ ಬಂದಿತ್ತು ಅಂದರೆ, ಅಪ್ಪ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಬುದ್ಧಿವಂತನನ್ನಾಗಿ ಮಾಡಬೇಕು ಅಂತ ಗುರುಕುಲಕ್ಕೆ ಕೊಟ್ಟು ಕಳಿಸಿದ್ದಂತೆ. ಗುರುಕುಲ, ಅವರ ಗುರುಗಳು ಯಾರು? ದೈತ್ಯ ಗುರುಗಳಾದವರು ಶುಕ್ರಾಚಾರ್ಯರು ಆ ಸಂದರ್ಭದಲ್ಲಿ ಇದ್ದಿದ್ದಿಲ್ವಂತೆ. ಶುಕ್ರಾಚಾರ್ಯ ಇದ್ದಿದ್ದಿಲ್ಲ ಅನ್ನೋದಕ್ಕೆ ಯಾರ ಕಡೆಗೆ ಹೇಳಿಸ್ಬೇಕು ಅಂದರೆ, ಶುಕ್ರಾಚಾರ್ಯರಿಗೆ ಇಬ್ಬರು ಮಕ್ಕಳು, ಷಂಡ ಮರ್ಕ ಅಂತ ಇಬ್ಬರು ಮಕ್ಕಳಿದ್ರಂತೆ, ಗಂಡಸು ಮಕ್ಕಳು. ನಾವು ಮಹಾಭಾರತವನ್ನು ಕೇಳ್ತಾ ಇದ್ದರೆ ಅದರಲ್ಲಿ ದೇವಯಾನಿ ಅಂತ ಒಬ್ಬಳನ್ನ ಕೇಳ್ತೇವೆ, ಶುಕ್ರಾಚಾರ್ಯರ ಹೆಣ್ಣು ಮಗಳು. ಆದರೆ ಶುಕ್ರಾಚಾರ್ಯರಿಗೆ ಇಬ್ಬರು ಗಂಡು ಮಕ್ಕಳಿದ್ರು ಅನ್ನೋದು ಭಾಗವತದಲ್ಲಿ ತಿಳಿದು ಬರ್ತದೆ. ಷಂಡಮರ್ಕರು ಅಂತ, ಷಂಡಾಮರ್ಕ ಅಂತ ಕೂಡಿ ಹೇಳುವಾಗ ಅವರಿಬ್ಬರು ಎಲ್ಲಿ ಅಧ್ಯಾಪಕರಾಗಿದ್ದಾರೋ ಅಂತಹ ಗುರುಕುಲದಲ್ಲಿ ಪ್ರಹ್ಲಾದರಾಜರನ್ನು ಕಳಿಸಿದ್ರಂತೆ. ಎಂದೆಂದೂ ಪ್ರಹ್ಲಾದರಾಜರಿಗೆ ಈ ಗುರುಗಳು ವಿಷ್ಣು ಭಕ್ತಿ ಮಾಡಬೇಕು ಅಂತ ಹೇಳಿಕೊಡಲೇ ಇಲ್ಲ. ಯಾವಾಗ ನೋಡಿದ್ರೂ ಹಿರಣ್ಯಕಶಿಪುವಿನ ಬಗ್ಗೆನೇ ಉಪದೇಶ ಮಾಡ್ತಾ ಇದ್ದರು. ಒಂದು ದಿವಸ ಮೊದಲು ನಮ್ಮಲ್ಲಿ ಈ ಸೆಮಿಸ್ಟರ್ ಪದ್ಧತಿ ಬಂದಿದೆ ನೋಡ್ರಿ. 6 ತಿಂಗಳಾದ ಕೂಡಲೇ ಹುಡುಗರು ಶಾಣೆ ಅವ ಇಲ್ಲೋ ಅಂತ ತಿಳ್ಕೊಂಡು ಪರೀಕ್ಷೆ ಮಾಡೋಂಗಿಲ್ಲ. ಹಂಗೆ ಫಸ್ಟ್ ಸೆಮಿಸ್ಟರ್ ಮುಗಿಸ್ಕೊಂಡು ಕೂಡಲೇ ಹುಡುಗನ ಕರ್ಕೊಂಡು ಬಂದ್ರಂತ. ಹಿರಣ್ಯಕಶಿಪುನ ಮುಂದೆ ಕೂಡಿಸಿದ್ರು. ಹುಡುಗ ಓದ್ಯಾನ, ಚಲೋ ಓದ್ಯಾನ, ಅದಕ್ಕೆ ನೀ ಪ್ರಶ್ನೆ ಕೇಳು ಅಂತ ತಿಳ್ಕೊಂಡು. ಪ್ರಹ್ಲಾದರಾಜರು ಓದ್ಕೊಂಡು ಬಂದಾನ ಅಂತ ಹಿರಣ್ಯಕಶಿಪು ಪ್ರಶ್ನೆ ಕೇಳಿದ್ರಿ. ಏನು ಕೇಳಿದ ಪ್ರಹ್ಲಾದ? ನೀವು ಏನು ಓದ್ಕೊಂಡು ಬಂದಿ, ನಿಂಗೆ ಏನು ಚಲೋ ಬರ್ತದೆ ಹೇಳು ಅಂತ. 2 ಬಾರಿ ಹೇಳುವಾಗಲೂ ಪ್ರಹ್ಲಾದರಾಜರು ಹೇಳಿದ್ದೇನು ಅಂದರೆ, ಒಂದು ತತ್ಸಾಧು ಮನ್ನೇ ಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗೃಹಾತ್ ಹಿತ್ವಾತ್ಮಪಾತಂ ಗೃಹಮಂಧ ಕೂಪಂ ವನಂಗತೋ ಯದ್ಧರಿಮಾಶ್ರಯೇತ. ಕಾಡಿಗೆ ಹೋಗಿ ಶಾಂತ ಇದ್ದು ಅಲ್ಲಿ ಭಗವಂತನ ಆರಾಧನೆ ಮಾಡಬೇಕಪ್ಪ. ಈ ನಿನ್ನ ಮನೆ ಇದೆಯಲ್ಲ, ನಿನ್ನ ಮನೆಯಲ್ಲಿ ದೇವರ ಭಜನೆಗೆ ಅವಕಾಶವೇ ಇಲ್ಲ ಅಂತ ಮೊದಲನೇ ವಾಕ್ಯ. ಆಗ ತಕ್ಷಣಕ್ಕೆ ಹಿರಣ್ಯಕಶಿಪು ಕೇಳ್ತಾನೆ, ಷಂಡಾಮರ್ಕರೇ, ಸಂಬಳ ಮಾತ್ರ ನನ್ನ ಕಡೆಯಿಂದ ತಗೊಳ್ತೀರಾ, ಪಾಠ ಅವರದ್ದು ಯಾಕೆ ಹೇಳ್ಕೊಡ್ತೀರಾ ಅಂತ ಕೇಳ್ತಾನೆ. ಅಲ್ಲ, ನಾನು ಕೊಡ್ತೀನಿ ನಿಮಗೆ ಸಂಬಳವನ್ನು ಪ್ರತಿ ಸರ್ತಿ ತಿಂಗಳಿಗೊಮ್ಮೆ, ಅವ್ರದ್ದು ಯಾಕೆ ಪಾಠ ಹೇಳ್ಕೊಡ್ತೀರಿ ಅಂತ. ಅವರೇನಂತಾರೆ ಗೊತ್ತಾ ಷಂಡಾಮರ್ಕರು? ನಮಗೆ ಇದು ಗೊತ್ತಿಲ್ಲ, ನಾವು ಹೇಗೆ ನಿನ್ನ ಮಗನಿಗೆ ಹೇಳಿಕೊಡ್ತೇವೆ ಅಂತ. 2ನೇ ಬಾರಿಯೂ ಶ್ರವಣಂ ಕೀರ್ತನಂ ವಿಷ್ಣೋಹ ಅಂತ ಹೇಳಿದ ಮೇಲೂ ಕೂಡ ಮತ್ತೆ ಹಿರಣ್ಯಕಶಿಪು ಕೇಳ್ತಾನೆ. ಆಗ ಷಂಡಾಮರ್ಕರಂತಾರೆ, ನಮ್ಮ ಮೇಲೆ ಸಿಟ್ಟು ಮಾಡಬೇಡ, ಇಲ್ಲಿದ್ದಾನಲ್ಲ ನಿನ್ನ ಮಗ, ಇವನು ಕರೆದು ಕೇಳಿಸ್ತೀವಿ, ಕೇಳು.
ಪ್ರಹ್ಲಾದ ಹೇಳು, ನಚೇತ್ ಗುರುಮುಖೀಯಂತೆ ಕುತೋ ಭದ್ರಾ ಸತಿ ಮತಿ ಅಂತ ಪ್ರಶ್ನೆ ಕೇಳ್ತಾರಲ್ಲ. ಹಾಗಾದರೆ ಪ್ರಹ್ಲಾದ ರಾಜರಿಗೆ ಏನಾಗಿದೆ ಅಂದರೆ, ನನ್ನ ಗುರುಗಳು ಬ್ರಾಹ್ಮಣರು, ಇವರು ಎಂದೂ ಕೂಡ ವಿಷ್ಣು ಭಕ್ತಿಯನ್ನು ಮಾಡಿಲ್ಲ. ಹಾಗಾದರೆ ವಿಷ್ಣು ಭಕ್ತಿ ಇಲ್ಲದೇ ಇರುವಂಥ ಬ್ರಾಹ್ಮಣನಲ್ಲಿ ಎಷ್ಟು ಗುಣಗಳಿದ್ರೆ ಏನು ಪ್ರಯೋಜನ ಅಂತ ತಲೆಯಲ್ಲಿ ಇದ್ದದ್ದು ನರಸಿಂಹದೇವರು ಮುಂದೆ ಹೇಳುವಾಗ, ವಿಪ್ರಾತ್ ವಿಷಡ್ಗುಣಯುತಾದ ಅರವಿಂದ ನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ. ಮೊನ್ನೆ ಅಂತ ಅವರು ಹೇಳಿಕೊಡ್ತಾರೆ, ನಮ್ಮ ಗುರುಗಳಿದ್ರು ಇಬ್ಬರು, ಒಂದು ದಿವಸ ಹೇಳಲಿಲ್ಲ. ಏನು ಮಾಡ್ತಿದ್ರು ಯಾವಾಗಲೂ ಕೂಡ ಅಂದರೆ ಹೆದರ್ಕೊಂಡು ಹೇಳೋದು, ನಾವಿದನ್ನು ಹೇಳೇ ಕೊಟ್ಟಿಲ್ಲ ಅಂತ. ಅದರ ಅರ್ಥ ಹಾಗಾದರೆ ಪ್ರಹ್ಲಾದರಾಜರಿಗೆ ಆ ಗುರುಗಳ ಪಾಠದ ಮನಸ್ಸಿನಲ್ಲಿ ಕೂತದ್ದುಂಟು, ಇವರೇನು ನಮಗೆ ಪಾಠ ಹೇಳಿಕೊಟ್ಟಿಲ್ಲ ಸರಿಯಾಗಿ ಅಂತ. ಹಾಗಾಗಿ ಅದನ್ನು ತಿಳಿಸಿಕೊಡ್ತಾರೆ. ಮುಂದೆ ಒಂದು ಮಾತು ಕೇಳಿದಂತೆ ದೇವರು, ಅಲ್ಲಪ್ಪ, ಇಡೀ ಜಗತ್ತು ನನ್ನನ್ನು ನೋಡಿ ಹೆದರಿಕೊಂಡು ಹೋಗ್ತಾ ಇದೆ, ನೀನು ಮಾತ್ರ ಇಷ್ಟು ಹತ್ತಿರದಲ್ಲಿ ಬಂದು ಹೇಳ್ತಾ ಇದ್ದೀಯಲ್ಲ, ನಿನಗೇನು ಹೆದರಿಕೆ ಆಗ್ತಿಲ್ವಾ ಅಂತ. ಪ್ರಹ್ಲಾದರಾಜರು ನರಸಿಂಹದೇವರಿಗೆ ಹೇಳುವಂತಹ ಎರಡು ಮಾತು. ಯಾವುದಕ್ಕೆ ಹೆದರಬೇಕು ಅಂತ ಕೇಳುತ್ತಾರೆ. ಸಾಮಾನ್ಯವಾಗಿ ನಾವೆಲ್ಲ ಹೆದರೋದೇನು ಅಂದರೆ ದೇವರಿಗೆ ಹೆದರೋದು ಅಂತ ಇಟ್ಕೊಂಡಿದ್ದೇವೆ. ಪ್ರಹ್ಲಾದರಾಜರ ಸಿದ್ಧಾಂತ ಏನು ಅಂದರೆ ದೇವರಿಗೆ ಹೆದರಬಾರದು. ಯಾರಿಗೆ ಹೆದರಬೇಕು? ಅವರೊಂದು ಮಾತಂತಾರೆ, ನಾಹಂ ಬಿಭೇಮ್ಯಜಿತತೇತಿ ಭಯಾನಕಸ್ಯ ಜುಹ್ವಾಗ್ನಿನೇತ್ರ ಭೃಗುಟೀರಭಸೋಗ್ರದಂಷ್ಟ್ರಾತ್ ಆಂತ್ರಸ್ರಜಃ ಕ್ಷತಜ ಕೇಸರ ಶಂಕುಕರ್ಣಾತ್ ನಿರ್ಹಾದ ಭೀತ ದಿಗಿಭಾದರಿಭಿನ್ನ ಕಾಗ್ರಾತ್. ಸ್ವಾಮಿ, ನೀ ಕರಳಮಾಲೆಗಳನ್ನು ಹಾಕ್ಕೊಂಡಿದ್ದೋ, ಕೂದಲುಗಳೋ, ಈ ಮುಖನೋ, ಈ ಕಣ್ಣೋ, ಈ ಉಗುರುಗಳೋ, ಇದು ಯಾವುದರಿಂದಲೂ ನನಗೆ ಭಯ ಆಗ್ತಿಲ್ಲ. ಮತ್ತು ಎದರಿಂದ ಭಯ ಆಗ್ತಾ ಇದೆ ಅಂದರೆ, ತ್ರಸ್ತ್ರೋಸ್ಮ್ಯಹಂ ಕೃಪಣ ವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾತ್ ಕೃಷತಾಂ ಪ್ರಣೀತಃ. ಭಯ ಆಗೋದು ಈ ಸಂಸಾರದಿಂದ. ಪ್ರಾಯ ಪ್ರಹ್ಲಾದರಾಜರೊಬ್ಬರೇ ಹೀಗೆ ಹೇಳಿರ್ಬೇಕ್ರಿ, ಸಂಸಾರದಿಂದ ಭಯ ಆಗೋದು ಅಂತ. ನಮಗೆಲ್ಲ ಸಂಸಾರ ಅಂದರೆ ಭಾಳ ಇಂಟ್ರೆಸ್ಟ್. ಎಷ್ಟು ಇಚ್ಛಾ, ಎಷ್ಟು ಅಂದರೆ ನಾವೇ ಸಂಸಾರವನ್ನು ಕಟ್ಕೊಂಡು ಹೋಗ್ತಿರ್ತೀವಿ. ಪ್ರಹ್ಲಾದರಾಜರಂತಾರ, ಬದ್ಧ ಸ್ವಕರ್ಮಭಿರುಷತ್ತಮ ತೇಂಗ್ರಿ ಮೂಲಂ. ನಾವೆಲ್ಲ ನಮ್ಮ ಕರ್ಮಗಳಿಂದೇ ನಮ್ಮನ್ನು ನಾವು ಸಂಸಾರದಲ್ಲಿ ಕಟ್ಟಾಕೊಂಡಿದ್ದೀವಂತೆ. ಅದಕ್ಕೆ ಪ್ರಹ್ಲಾದರಾಜರ ಪ್ರಕಾರ ಭಯಕ್ಕೆ ಒಳಪಡುವ ವಿಷಯ ಯಾವುದು, ಭಯ ಯಾವನ್ನು ಪಡಬೇಕು ಅಂದರೆ ಸಂಸಾರದಿಂದ ಪಡಬೇಕು, ಭಗವಂತನಿಂದ ಸಂಸಾರ ಭಯಪಡುವಂಥ ಅವಶ್ಯಕತೆ ಇಲ್ಲ. ಅವನ ಮುಖ ಬಹಳ ಉಗ್ರವಾಗಿದೆ ಅಂತ ನಾವು ಅಂದ್ಕೊಂಡಿರ್ತೇವೆ. ವಾದರಾಜಶ್ರೀ ಚರಣರು ಒಂದು ಮಾತು ಬರೀತಾರೆ ತಮ್ಮ ಗ್ರಂಥದಲ್ಲಿ ಹೇಳುವಾಗ, ನೋಡ್ರಿ, ಸಿಂಹದ ಮುಖ ಇದೆ, ನರಸಿಂಹದೇವರು ಬಹಳ ಉಗ್ರ ಅಂತ ತಿಳ್ಕೊಂಡಿರ್ತೇವೆ. ಅದಕ್ಕೆ ವಾದರಾಜಶ್ರೀ ಚರಣರು ಅಂತಾರೆ, ಉಗ್ರೋಪಿ ಅನುಗ್ರಹ ಏವಾಯಂ ಸ್ವಪೋತಾನಾಂ ನೃಕೇಸರಿ ಕೇಸರಿ ಇವ ಸ್ವಪೋತಾನಾಂ ಅನ್ಯೇಷಾಂ ಉಗ್ರ ವಿಗ್ರಹ ಅಂತ ಬರೀತಾರೆ. ಸಿಂಹ ಇರ್ತದೆ, ಅದು ಉಳಿದವರಿಗೆಲ್ಲ ಭಯವನ್ನು ಉಂಟು ಮಾಡ್ತಿರ್ತದೆ. ಆದರೆ ಸಿಂಹದ ಮರಿಗಳಿರ್ತಾವಲ್ಲ, ಆ ಯಾವ ಸಿಂಹದ ಮರಿಗಳಿಗೂ ಕೂಡ ಸಿಂಹದ ಮುಖವನ್ನು ನೋಡಿದಾಗ ಭಯವೇ ಆಗೋದಿಲ್ಲ. ಯಾಕಾಗೋದಿಲ್ಲ? ಇದು ನಮ್ಮಪ್ಪ, ಇದನ್ನು ನೋಡಿ ಹುಟ್ಟಿದಾಗಿನಿಂದ ಅವನನ್ನು ನೋಡಿ ಭಯವೇ ಹೊರಟು ಹೋಗ್ಬಿಟ್ಟಿರ್ತದೆ. ಹಾಗಾದರೆ ಸಿಂಹದ ಮುಖವು, ಸಿಂಹವೆಂಬ ಪ್ರಾಣಿ ಉಳಿದ ಎಲ್ಲ ಪ್ರಾಣಿಗಳಿಗೆ ಭಯಜನಕವಾಗಿದ್ದರೂ ಕೂಡ ತನ್ನ ಮಕ್ಕಳಿಗೆ, ತನ್ನ ಸಂಬಂಧಿಕರಿಗೆ ಎಂದೂ ಭಯವನ್ನು ಉಂಟು ಮಾಡುವುದಿಲ್ಲ. ಹೇಗೋ ಹಾಗೆ ನರಸಿಂಹದೇವರು ಶತ್ರುಗಳಿಗೆ, ರಾಕ್ಷಸರಿಗೆ, ದುಷ್ಟರಿಗೆ ಭಯಜನಕರಾಗಿದ್ದರೂ ಕೂಡ ಭಗವದ್ಭಕ್ತರಿಗೆ ಯಾವುದೇ ಭಯವನ್ನು ಉಂಟು ಮಾಡುವುದಿಲ್ಲ. ಅಂಥ ನರಸಿಂಹದೇವರ ಚಿಂತನೆಯನ್ನು, ಸ್ತೋತ್ರವನ್ನು ಪ್ರಹ್ಲಾದರಾಜರು ಮಾಡ್ತಾರೆ. ಮಾಡಿದ ಮೇಲೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಕೇಳ್ತಾನಂತೆ, ನಿಂಗೇನು ಬೇಕು ಕೇಳು ಅಂತ. ಪ್ರಹ್ಲಾದರಾಜರಂತಾರೆ, ಇಷ್ಟೆಲ್ಲ ನಿನ್ನಲ್ಲಿ ಭಕ್ತಿಯನ್ನು ಮಾಡಿ ಏನಾದರೂ ಕೊಡು ಅಂತ ಕೇಳಿಬಿಟ್ರೆ ಅದು ವ್ಯಾಪಾರ ಆಗ್ತದೆ ಹೊರತಾಗಿ ಭಕ್ತಿ ಆಗೋದಿಲ್ಲ. ಭಕ್ತಿ ಏನಾದರೂ ದೇವರಲ್ಲಿ ಸೇವೆಯನ್ನು ಮಾಡಿ ಅದನ್ನು ಕೊಡು ಅಂತ ಕೇಳ್ತೀವಿ ಅಂದರೆ ಒಳ್ಳೆ ಬಿಸ್ನೆಸ್ ಮಾಡಿದಂತರಿ. ನಮ್ಮಲ್ಲಂತರೂ ಇಷ್ಟು ಶಾಣೆ ಮಂದಿ ಇರ್ತಾರೆ, ಹೇಳ್ತೀನಿ, ಬಿಸ್ನೆಸ್ ಮಾಡೋರು. ದೇವರಿಗೆ ಒಂದು 50 ರೂಪಾಯಿದ್ದೋ 100 ರೂಪಾಯಿದ್ದೋ ಪಂಚಾಮೃತ ಬರೆಸಿರ್ತಾರೆ. ಎಷ್ಟದು ಪಂಚಾಮೃತ ಅಂದರೆ 50-100 ರೂಪಾಯಿ ಅದ, ಬೇಡ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಇಟ್ಕೊಳ್ರಿ, ಹಾಲು ರೇಟು ಮೊಸರಿನ ರೇಟೆಲ್ಲ ಏರ್ಯಾವ ಅಂತ ತಿಳ್ಕೊಂಡು ಅಷ್ಟು ಬರಿಸಿ ನಾವು ಕೇಳೋದೇನು ಅಂದ್ರೆ, ನಮ್ಮ ಹುಡುಗಗೆ ವರ್ಷಕ್ಕೆ 20 ಲಕ್ಷ 30 ಲಕ್ಷ 50 ಲಕ್ಷ ಸಂಬಳ ಬರುವಂಥ ಉದ್ಯೋಗ ಕೊಡು ಸ್ವಾಮಿ ಅಂತ. ದೇವ್ರಿಗೆ ಗಾಬರಿ ಆಗ್ತಾನ್ರಿ. ನೀ ಎಷ್ಟು ಕೊಟ್ಟಿಯೋ, ಕೊಟ್ಟದ್ದು 50 ರೂಪಾಯಿ, ಕೇಳೋದು ಎಷ್ಟು ಅಂದ್ರೆ 50 ಲಕ್ಷ ಕೇಳ್ತಾನಂತವ. ಇವನಂಥ ಬಿಸ್ನೆಸ್ ಇನ್ಯಾರು ಮಾಡಂಗಿಲ್ಲ ಜಗತ್ತಿನೊಳಗೆ. ಅದಕ್ಕೆ ಭಕ್ತರೇನಾದರೂ ಆಗಿ ದೇವರಿಗೆ ಸೇವಾ ಮಾಡಿ ಅದನ್ನು ಕೊಡು, ಇದನ್ನು ಕೊಡು ಅಂತ ಕೇಳಿದರೆ ನಿಜವಾಗಿ ವ್ಯಾಪಾರವಾಗ್ತದೆ. ಆದ್ದರಿಂದ ದೇವರಲ್ಲಿ ಏನನ್ನು ಕೇಳಬಾರದು. ಅವರು ಪ್ರಹ್ಲಾದರಾಜರು ದೊಡ್ಡವರು, ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೇಳಿಕೊಳ್ಳುತ್ತಾರೆ. ಹಾಗೆ ನಾವು ಭಗವಂತನಲ್ಲಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೇಳಿಕೊಳ್ಳಬೇಕು ಅಂತ ಇದು ನರಸಿಂಹದೇವರ
ಸ್ತೋತ್ರವನ್ನು ಮಾಡಿದ್ದು ತುಂಬ ವಿಸ್ತಾರವಾಗಿದೆ. ಅಲ್ಪ ಸಮಯ ಇದ್ದುದರಿಂದ ಇಷ್ಟನ್ನು ಹೇಳಿ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿರುವಂಥವ್ರು ಮೊದಲೇ ಹೇಳಿದೆ, ನಮ್ಮ ಅನಿರುದ್ಧಾಚಾರ್ಯ ಪಾಂಡ್ರಂಗಿಯವರು ನನ್ನ ಮೇಲೆ ವಿಶೇಷವಾದ ಒಂದು ಸ್ವಲ್ಪ ಪ್ರೇಮ ಇದ್ದಂತೆ. ಯಾಕೆ ಪ್ರೇಮ ಅಂದರೆ, ಮೈಸೂರು ನಗರದಲ್ಲಿ ಏನೇನು ಅನೇಕ ಪ್ರವಚನ ಕಾರ್ಯಕ್ರಮಗಳಾಗ್ತಾ ಇರ್ತಾವೋ ಎಲ್ಲ ವಿದ್ವಾಂಸರನ್ನು ಕರೀತಾರೆ, ಅದರಲ್ಲಿ ಎರಡು ಮಾತಿಲ್ಲ. ನನಗೊಂದು ಸ್ವಲ್ಪ ಹೆಚ್ಚಿನ ಅವಕಾಶವನ್ನು ಕೊಡ್ತಾರಾದ್ದರಿಂದ ನನ್ನ ಮೇಲೆ ಬಹಳ ಪ್ರೇಮ ಇದೆ ಅನಿರುದ್ಧಾಚಾರ್ಯಗೆ ಅಂತ ಅನ್ನಿಸ್ತಾ ಇದೆ. ಅನಿರುದ್ಧಾಚಾರ್ಯರು ಈ ಒಂದು ತಿಂಗಳ ಈ 33 ದಿವಸದ ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ ಅವರಿಗೆ, ಒಂದು ಮಾತು ಹೇಳಿದೆ, ಬಹಳ ಚೆನ್ನಾಗಿ ನಡೀತಾ ಇದೆ ಕಾರ್ಯಕ್ರಮ, ಹೀಗೆ ಆಗಲಿ ಅಂತ ಹೇಳಿದಾಗ ಅವರು ಒಂದೇ ಮಾತು ಹೇಳಿದರು, ಇದೆಲ್ಲ ಗುರುಗಳ ಆಶೀರ್ವಾದದಿಂದ ಆಗ್ತಾ ಇದ್ದದ್ದು, ನಂದೇನಿಲ್ಲ ಅಂತ ಹೇಳಿದರು. ಅದಕ್ಕೆ ಗುರುಬಲ ಅಂತ ಬೇಕಾಗ್ತಿರ್ತ ನೋಡ್ರಿ, ಲಗ್ನಕ್ಕೆ ಮುಂಜುವಿಗೆ ಎಲ್ಲದಕ್ಕೂ ಗುರುಬಲ ಅಂತ ಬೇಕಾಗ್ತಿರ್ತ ಇಲ್ಲೋ, ಹಂಗೆ ಈ ಕಾರ್ಯಕ್ರಮಕ್ಕೆ ಗುರುಬಲ ಒಳ್ಳೆಯದು ಅನಿರುದ್ಧಾಚಾರ್ಯಗೆ ಸಿಕ್ಕದ್ರಿಂದ ಗುರುಬಲದ ಪ್ರಭಾವದಿಂದ ಇಷ್ಟು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅನಿರುದ್ಧಾಚಾರ್ಯಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಪೀಠದಲ್ಲಿ ವಿರಾಜಮಾನರಾಗಿರುವಂಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಈ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಪಂಡಿತ ಕಪಿಲಾಚಾರ್ಯರು ತಮಗೆ ಕೊಟ್ಟಿರುವ ಸಮಯದಲ್ಲಿ ಅತ್ಯಂತ ಸುಂದರವಾಗಿ ನರಸಿಂಹದೇವರ ಸ್ತೋತ್ರವನ್ನು ಪ್ರಹ್ಲಾದರಾಜರು ಮಾಡಿದಂತಹ ಅದ್ಭುತವಾದ ಸ್ತೋತ್ರ, ಅದರ ಹಿನ್ನೆಲೆ, ಆ ಎಲ್ಲ ಮಾಹಿತಿಗಳನ್ನು ತಮ್ಮ ಸುಂದರವಾದ ಉತ್ತರ ಕನ್ನಡದ ಭಾಷೆಯಲ್ಲಿ ಅನೇಕ ಗ್ರಂಥಗಳ ಅಧ್ಯಯನ ಪುರಸ್ಸರವಾಗಿ ಪ್ರವಚನವನ್ನು ಮಾಡುವಂತಹ ಒಂದು ವಿಶಿಷ್ಟವಾದ ವಿದ್ವತ್ತನ್ನು ಪಡೆದಂತಹ ಪಂಡಿತ ಕಪಿಲಾಚಾರ್ಯರಿಗೆ ನಾನು ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅನೇಕ ನಮಸ್ಕಾರ ಪೂರ್ವಕವಾದಂತಹ ಧನ್ಯವಾದಗಳನ್ನು ಆಚಾರ್ಯರಿಗೆ ತಿಳಿಸ್ತಾ, ಅವರು ಪರಮ ಪೂಜ್ಯ ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕು ಅಂತ ತಿಳಿಸ್ತಾ, ಇವತ್ತು ಬೆಳಗ್ಗೆ 10ನೇಯ ಅಧ್ಯಾಯದ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಪ್ರವಚನವನ್ನು ನಡೆಸಿಕೊಟ್ಟಂತಹ ಪಂಡಿತ ವ್ಯಾಸತೀರ್ಥಾಚಾರ್ಯ ಕನವಳ್ಳಿ, ನಮ್ಮ ಊರಿನ ವಿದ್ವಾಂಸರಾದಂತಹ ಪಂಡಿತ ವ್ಯಾಸತೀರ್ಥಾಚಾರ್ಯ ಕನವಳ್ಳಿಯವರು ಇವತ್ತು 10ನೇ ಅಧ್ಯಾಯದ ಸುಂದರವಾದ ಪ್ರವಚನವನ್ನು ನಡೆಸಿಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲರೂ ಸುಗ್ರಾಸ ಭೋಜನವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಇಬ್ಬರ